ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಪತನದತ್ತ ಮಹಾ ವಿಕಾಸ್ ಅಘಾಡಿ ಸರ್ಕಾರ ಉಳಿಸಿಕೊಳ್ಳಿಕ್ಕೆ ಕೊನೆ ಕ್ಷಣದಲ್ಲೂ ಕೂಡ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ಶರದ್ ಪವಾರ್ ಮನೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಎನ್ಸಿಪಿ ನಾಯಕರಾಗಿರುವಂತಹ ಶರದ್ ಪವಾರ್ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರುವಂತದ್ದು. ಎನ್ಸಿಪಿ ನಾಯಕರ ಜೊತೆ ಶರದ್ ಪವಾರ್ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಅವರು ಇರುವಂತದ್ದು. ಗೃಹ ಸಚಿವ ದಿಲೀಪ್ ವಾಲ್ಸೆ, ಜಯಂತ್ ಪಾಟೀಲ್ ಕೂಡ ಇದ್ದಾರೆ. ಸಚಿವ ಜಿತೇಂದ್ರ ಅವಾದ್ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಸರ್ಕಾರ ಉಳಿಸಿಕೊಳ್ಳುವ ಬಗ್ಗೆ ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಕಳೆದ 2.5 ವರ್ಷದಿಂದ ಮಹಾರಾಷ್ಟ್ರ ವಿಕಾಸ ಅಘಾಡಿ ಸರ್ಕಾರ ಇರುವಂತದ್ದು. ಈ ಸಂದರ್ಭದಲ್ಲಿ ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಶಿವಸೇನೆ ಬಂಡಾಯ ಶಾಸಕರುಗಳು ಹೋಗಿದ್ದಾರಲ್ಲ, ಅವರನ್ನ ವಾಪಸ್ ಕರೆಸಿಕೊಳ್ಳುವಂತ ನಿಟ್ಟಿನಲ್ಲಿ ಏನ್ ಮಾಡಬೇಕು, ಈಗ ಸರ್ಕಾರವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಏನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಲಾಗ್ತಾ ಇದೆ. ಶರದ್ ಪವಾರ್ ಅವರ ಮನೆಯಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗ್ತಾ ಇದೆ. ಈ ಸಭೆಯಲ್ಲಿ ಎನ್ಸಿಪಿ ನಾಯಕರೆಲ್ಲ ಭಾಗಿಯಾಗಿದ್ದಾರೆ. ನಮ್ಮ ಮಹಾರಾಷ್ಟ್ರದಲ್ಲಿ ರಾಜಕೀಯ ಬಿಕ್ಕಟ್ಟು, ರೆಸಾರ್ಟ್ ಸೇರಿದ್ದಾರೆ ಶಿವಸೇನೆಯ ರೆಬಲ್ ಶಾಸಕರು. ಗುವಾಹಟಿ ರೆಸಾರ್ಟ್ ಮುಂದೆ ಹೈ ಡ್ರಾಮಾ ನಡೀತಾ ಇದೆ. ರೆಸಾರ್ಟ್ ನಲ್ಲಿದ್ದಾರೆ ಶಿವಸೇನೆಯ ಶಾಸಕರುಗಳು. ರೆಸಾರ್ಟ್ ಮುಂದೆ ಹೈ ಡ್ರಾಮಾ ನಡೀತಾ ಇರುವಂತದ್ದು. ರೆಸಾರ್ಟ್ ಮುಂದೆ ಟಿಎಂಸಿ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಟಿಎಂಸಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಶಿವಸೇನೆ ರೆಬಲ್ ಶಾಸಕರ ವಿರುದ್ಧ ಟಿಎಂಸಿ ಪ್ರತಿಭಟನೆ ಇದು. ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಅಲ್ಲಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಬಿಜೆಪಿಯ ವಿರುದ್ಧ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೇಮ್ ಸಿಚುಯೇಷನ್ ಕರ್ನಾಟಕದಲ್ಲಿ 2019ರಲ್ಲಿ ಇಲ್ಲಿಂದ ಒಂದು 17 ಜನ ಹೋಗಿದ್ರಲ್ಲ, ಅಲ್ಲಿ ಮಹಾರಾಷ್ಟ್ರದ ಮುಂಬೈನಲ್ಲಿದ್ರು. ಆ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿದ್ರು. ಈಗ ಆ ಒಂದು ಸಿಚುಯೇಷನ್ ಗುವಾಹಟಿ, ಅಸ್ಸಾಂನ ಗುವಾಹಟಿಯಲ್ಲಿ ಶಿವಸೇನೆ ಶಾಸಕರು ಏನಿದ್ದಾರೆ ಅವರ ವಿರುದ್ಧ ಪ್ರತಿಭಟಿಸೋದ್ರ ಜೊತೆಗೆ ಬಿಜೆಪಿ ಪಕ್ಷದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು? ಟಿಎಂಸಿ ಕಾರ್ಯಕರ್ತರು, ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ತೃಣಮೂಲ ಕಾಂಗ್ರೆಸ್ ಮಹಾರಾಷ್ಟ್ರ ವಿಕಾಸ್ ಅಘಾಡಿ ಸರ್ಕಾರದಲ್ಲಿ ತೃಣಮೂಲ ಕಾಂಗ್ರೆಸ್ನ ಪಾತ್ರ ಏನೂ ಇಲ್ಲ. ಆದರೆ ಈ ರೀತಿಯಾಗಿ ಸರ್ಕಾರವನ್ನ ಕೆಡವಲಿಕ್ಕೆ ಹೈಜಾಕ್ ಮಾಡುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಇವರ ಆಕ್ರೋಶ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ಬೂಕನಕೆರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಧರಣೀಶ್, ಮಹಾರಾಷ್ಟ್ರದಲ್ಲಿ ಈಗ ಸರ್ಕಾರ ಇರುತ್ತೋ ಇರಲ್ವೋ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಅನುಮಾನಗಳು, ಅದರ ಜೊತೆಗೆ ಕುತೂಹಲ ಕೂಡ ಇರುವಂತದ್ದು. ಏನಾಗ್ಬೋದು ಅನ್ಸುತ್ತೆ? ಏನಾಗ್ತಾ ಇದೆ? ಈಗ ಮಹಾರಾಷ್ಟ್ರ ಸರ್ಕಾರ ಪತನ ಆಗಲಿಕ್ಕೆ ಕ್ಷಣಗಣನೆ ಶುರುವಾಗಿದೆ. ಯಾಕೆಂದರೆ ಶಾಸಕರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಿದೆ. ಬಂಡೆದ್ದ ಶಾಸಕರ ಸಂಖ್ಯೆ, ಶಿವಸೇನೆಯ ಬಂಡೆದ್ದ ಶಾಸಕರು ನಿನ್ನೆ 34 ಜನ ಗುವಾಹಟಿಗೆ ಹೋಗಿ ಅಲ್ಲಿ ಸರ್ಕಾರಕ್ಕೆ ನೀಡಿರುವಂಥ ಬೆಂಬಲವನ್ನು ವಾಪಸ್ ಪಡೆಯುವ ಪತ್ರಕ್ಕೆ ಸಹಿ ಹಾಕಿದ್ರು. ಇವತ್ತು ಇನ್ನೂ 3 ಜನ ಹೋಗಿದ್ದಾರೆ ಬೆಳಿಗ್ಗೆ. ಇನ್ನೂ ಒಂದಷ್ಟು ಜನ ಹೋಗ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಶಾಸಕರಷ್ಟೇ ಅಲ್ಲ, ಸಂಸದರು ಕೂಡ ಅಲ್ಲಿಗೆ ಹೋಗ್ತಾರೆ. 5 ಜನ ಸಂಸದರು ಅಲ್ಲಿ ಹೋಗಿ ಸೇರ್ತಾರೆ ಏಕನಾಥ್ ಶಿಂದೆ ಬಣವನ್ನು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ. ಇದರಿಂದಾಗಿ ಶಿವಸೇನೆಯ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಮತ್ತು ಬಂಡಾಯಗಾರರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇದರ ಪರಿಣಾಮವಾಗಿ ಇವತ್ತು ಸಂಜೆ ಏಕನಾಥ್ ಶಿಂದೆ ಅವರ ಬಣ ರಾಜ್ಯಪಾಲರಿಗೆ ತಮ್ಮ ಬೆಂಬಲ ಪತ್ರವನ್ನು ಕಳಿಸುವ ಸಾಧ್ಯತೆಗಳು ಕಂಡುಬರ್ತಾ ಇದ್ದಾವೆ. ಸದ್ಯಕ್ಕೆ ಏನಂತಂದರೆ, ನಾವು ಮಹಾ ವಿಕಾಸ ಅಘಾಡಿ ಸರ್ಕಾರಕ್ಕೆ ಕೊಟ್ಟಿರುವಂಥ ಬೆಂಬಲವನ್ನು ವಾಪಸ್ ಪಡ್ಕೊಳ್ತೀವಿ ಅನ್ನುವಂಥ ಪತ್ರವನ್ನು ಅವರು ರಾಜ್ಯಪಾಲರ ಕಚೇರಿಗೆ ರವಾನಿಸ್ತಾರೆ. ರಾಜ್ಯಪಾಲರು ಈ ಬೆಂಬಲ ಪತ್ರದಿಂದ ಪರಿಸ್ಥಿತಿಯನ್ನು ಮನವರಿಕೆ ಆದರೆ ಸರಿ, ಇಲ್ಲದೇ ಇದ್ದು ಅವರೇನಾದರೂ
ನೀವು ಖುದ್ದು ಹಾಜರಾಗಿಯೇ ಬಂದು ನಿಮ್ಮ ಬೆಂಬಲದ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಕೇಳಿದ್ರೆ ಅವರೆಲ್ಲರೂ ರಾಜ್ಯಪಾಲರ ಕಚೇರಿಗೆ ಹೋಗಿ ರಾಜ್ಯಪಾಲರ ಕಚೇರಿ ಮುಂದೆ ಪರೇಡ್ ನಡೆಸಲಿಕ್ಕೂ ಕೂಡ ತಯಾರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಸೊ ಹೀಗೆ ಅವರ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಾ ಮತ್ತು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ, ಜೊತೆಗೆ ಹಕ್ಕು ಪ್ರತಿಪಾದನೆಗೆ ಮುಂದಾಗ್ತಾ ಇದ್ದಾರೆ ಶಿವಸೇನೆಯ ಬಂಡಾಯ ಶಾಸಕರು. ಇದು ಗೌಹಾಟಿಯಲ್ಲಿ ಶಾಸಕರ ವಲಯದಲ್ಲಿ ಓಕೆ, ಶಿವಸೇನೆಯ ಶಾಸಕರುಗಳು ಗುವಾಹಟಿಯಲ್ಲಿದ್ದಾರೆ. ಈ ಉದ್ಧವ್ ಠಾಕ್ರೆ ಅವರಿಗೆ ಇರುವಂತ ಆಪ್ಷನ್ಸ್ ಆದ್ರೂ ಏನು? ತನ್ನ ಶಾಸಕರನ್ನ ಕರೆಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅವರು ವಿಫಲ ಆದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವ್ರ ಜೊತೆ ಮಾತುಕತೆಯನ್ನ ಮಾಡ್ಲಿಕ್ಕೆ ಮುಂದಾಗುವಂತ ಚಾನ್ಸಸ್ ಇದೆ ಅಂತ ಅನ್ಸುತ್ತೆ, ತನ್ನ ಶಾಸಕರನ್ನ ಉಳಿಸ್ಕೊಳ್ಳಿಕ್ಕೆ, ಪಕ್ಷವನ್ನ ಉಳಿಸ್ಕೊಳ್ಳಿಕ್ಕೆ? ಪೃಥ್ವಿರಾಜ್, ನಾನು ಅದನ್ನೇ ಹೇಳ್ತಿದ್ದೆ, ಇದು ಗೌಹಾಟಿಯಲ್ಲಿ ಆಗ್ತಿರೋ ಬೆಳವಣಿಗೆಗಳು ಮುಂಬೈನಲ್ಲಿ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ತಿದ್ದಾವೆ ಅಂತ ಹೇಳ್ತಿದ್ದೆ. ಅಷ್ಟರೊಳಗೆ ನೀವು ಮಧ್ಯಪ್ರವೇಶ ಮಾಡಿದ್ರಿ. ಏನಂದರೆ ಮಹಾರಾಷ್ಟ್ರದಲ್ಲಿ ಮತ್ತು ಮುಂಬೈನಲ್ಲಿ ಈಗಾಗಲೇ ಉದ್ಧವ್ ಠಾಕ್ರೆ ಅವರು ಹಿರಿಯ ನಾಯಕರ ಸಭೆಯನ್ನು ಕರೆದಿದ್ರು. ಮುಂದೆ ನಾವು ಏನೇನು ಕಾರ್ಯತಂತ್ರವನ್ನು ಅನುಸರಿಸಬೇಕು, ಶಾಸಕರನ್ನ ಮನವೊಲಿಸೋದು ಹೇಗೆ, ಅವರನ್ನು ಮತ್ತೆ ವಾಪಸ್ ಕರೆತರೋದು ಹೇಗೆ, ಏಕನಾಥ್ ಶಿಂದೆ ಅವರಿಗೆ ಏನು ಮಾಡಬೇಕು, ಈಗಾಗಲೇ ಅವ್ರಿಗೆ ಮುಖ್ಯಮಂತ್ರಿ ಬೇಕಾದರೆ ನೀವೇ ಆಗಿ ಅನ್ನುವಂಥ ಆಫರನ್ನು ಕೊಟ್ಟಾಗಿದೆ. ಆದರೂ ಕೂಡ ಅವರು ಬರ್ತಾ ಇಲ್ಲ. ಸೊ ಅದನ್ನು ನಿಜಕ್ಕೂ ನಾವು ಇದು ಬರೀ ಸುಮ್ಮನೆ ಹೇಳಿಕೆಗೋಸ್ಕರ ಆಫರ್ ಕೊಡ್ತಿಲ್ಲ, ನಿಜಕ್ಕೂ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಮೂಡಿಸ್ಬೇಕಾಗತ್ತೆ. ಅದು ಹೇಗೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಚಿಂತನೆ ನಡೆಸಲಿಕ್ಕೆ, ಮಂಥನ ನಡೆಸಲಿಕ್ಕೆ ಅಂತೇಳಿ ಸಭೆಯನ್ನು ಕರೆದಿದ್ರು. ಆದರೆ ಬಹಳ ನಿರಾಸೆಯಾಗಿದೆ ಉದ್ಧವ್ ಠಾಕ್ರೆಗೆ. ಯಾಕೆ ಅಂದರೆ ಅವರು ಕರೆದಿದ್ದ ಸಭೆಯಲ್ಲಿ ಕೇವಲ 16 ಶಾಸಕರು ಮಾತ್ರ ಭಾಗಿಯಾಗಿದ್ದು. ಒಟ್ಟು ಶಿವಸೇನೆಯ ಶಾಸಕರ ಸಂಖ್ಯೆ 56 ಇತ್ತು. ಒಬ್ಬರು ತೀರ್ಕೊಂಡ ಕಾರಣದಿಂದಾಗಿ 55 ಆ ಪೈಕಿ ಕೇವಲ 16 ಶಾಸಕರು ಮಾತ್ರ ಇವಾಗ ಉದ್ಧವ್ ಠಾಕ್ರೆ ಬಳಿ ಇದ್ದಾರೆ. ಅದರಿಂದಾಗಿ ಈಗ ಉದ್ಧವ್ ಠಾಕ್ರೆಗೆ ಬಹಳ ದೊಡ್ಡ ಹಿನ್ನಡೆಯಾಗಿದೆ. ಮತ್ತು ಈಗ ನೋಡಿ, ಈಗ ನಾವು ಗೌಹಾಟಿಯಲ್ಲಿರುವ ಶಾಸಕರ ಸಂಖ್ಯೆಯನ್ನು ನೋಡ್ತಾ ಇದ್ರೆ ಶಿವಸೇನೆಯ 2/3 ಭಾಗ ಅಲ್ಲಿದೆ. ಸೊ ಹಾಗಾಗಿ ಅವರು ಅವರ ಶಾಸಕ ಸ್ಥಾನಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬರದಂತೆ ಅವರು ಬೆಂಬಲವನ್ನ ವಾಪಸ್ ಪಡ್ಕೋಬಹುದು ಸರ್ಕಾರದಿಂದ, ಮತ್ತು ಬಿಜೆಪಿಗೆ ಬೆಂಬಲವನ್ನ ನೀಡಬಹುದು, ಸರ್ಕಾರವನ್ನ ಕೆಡಬಹುದು, ಸರ್ಕಾರ ರಚನೆಯಲ್ಲಿ ಪಾತ್ರ ವಹಿಸಬಹುದು. ಇದು ಆಗಿರುವಂತಹ ಸಮಸ್ಯೆ. ಇದು ಮುಂಬೈನಲ್ಲಿ ಆಗ್ತಿರುವಂತಹ ಬೆಳವಣಿಗೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಧರಣೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು 40 ರೆಬೆಲ್ ಶಾಸಕರು ಶಿಂದೆ ಜೊತೆಯಲ್ಲಿದ್ದಾರೆ. 5 ಪಕ್ಷೇತರ ಶಾಸಕರ ಬೆಂಬಲವೂ ಕೂಡ ಶಿಂದೆಗೆ ಇರುವಂಥದ್ದು. CNN ನ್ಯೂಸ್ 18ಗೆ ಪಕ್ಷೇತರ ಶಾಸಕ ಬಚ್ಚು ಕಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 40 ರೆಬೆಲ್ ಶಾಸಕರು ಶಿಂದೆ ಜೊತೆಯಲ್ಲಿದ್ದಾರೆ, ಅಂದ್ರೆ ಶಿವಸೇನೆಯ ಶಾಸಕರು. 5 ಜನ ಪಕ್ಷೇತರ ಶಾಸಕರ ಬೆಂಬಲವೂ ಕೂಡ ಶಿಂದೆ ಅವರಿಗಿದೆ. ಅಂದ್ರೆ ಟೋಟಲ್ ಆಗಿ ಒಂದು 45 ಜನ ಇದ್ದಾರೆ ಅಂತ ಪಕ್ಷೇತರ ಶಾಸಕ ಬಚ್ಚು ಕಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ CNN ನ್ಯೂಸ್ 18ಗೆ. ಮುಂದಿನ ಬೆಳವಣಿಗೆ ಏನಾಗುತ್ತೋ ಗೊತ್ತಿಲ್ಲ, ನಮ್ಮ ಬೆಂಬಲ ಏಕನಾಥ್ ಶಿಂದೆಗೆ ಮಾತ್ರ ಅಂತ ಹೇಳಿದ್ದಾರೆ. CNN ನ್ಯೂಸ್ 18ಗೆ ಪಕ್ಷೇತರ ಶಾಸಕ ಬಚ್ಚು ಕಡ್ ಹೇಳಿಕೆಯನ್ನ ಕೊಟ್ಟಿರುವಂತ ನಮ್ಮ ಬೆಂಬಲ ಏಕನಾಥ್ ಶಿಂದೆ ಅವರಿಗೆ. ಏನಾದ್ರೂ ಆಗ್ಬೋದು, ಮುಂದೆ ಏನಾಗುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನ ಪಕ್ಷೇತರ ಶಾಸಕ ಸ್ಪಷ್ಟಪಡಿಸಿದ್ದಾರೆ. CNN ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಈ ಪಕ್ಷೇತರ ಶಾಸಕ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. 5 ಜನ ಪಕ್ಷೇತರ ಶಾಸಕರು ಕೂಡ ಏಕನಾಥ್ ಶಿಂದೆ ಅವರ ಟೀಮ್ಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ, ಏಕನಾಥ್ ಶಿಂದೆ ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಇನ್ನು 40 ಜನ ಶಿವಸೇನೆಯ ಶಾಸಕರು, ಟೋಟಲ್ ಆಗಿ 45 ಜನ ಶಾಸಕರು ಈಗ ಏಕನಾಥ್ ಶಿಂದೆ ಅವರ ಬೆಂಬಲಕ್ಕೆ ನಿಂತಿರುವಂಥದ್ದು. ನೋಡ್ಬೇಕು ಈ ಸಪೋರ್ಟ್ ಅನ್ನ ತಗೊಂಡು ಏಕನಾಥ್ ಶಿಂದೆ ಅವರು ಏನ್ ಮಾಡ್ತಾರೆ. ಯಾಕೆಂದ್ರೆ ಒಂದ್ ಕಡೆ NCP ಮತ್ತೆ ಕಾಂಗ್ರೆಸ್ ಆಗಿರ್ಬೋದು, ಏಕನಾಥ್ ಶಿಂದೆ ಅವರೇ ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ನಮ್ಮ ಅಭ್ಯಂತರ ಏನೂ ಇಲ್ಲ ಅಂತ ಹೇಳಿದ್ರು ಹೇಳ್ಬೋದು. ಅದರ ಜೊತೆಗೆ ಏಕನಾಥ್ ಶಿಂದೆ ಅವರೇ ಇವರಿಬ್ಬರ ಜೊತೆ ಮಾತ್ರ ನಾವಂತೂ ಮೈತ್ರಿ ಮಾಡ್ಕೊಳ್ಳಲ್ಲ, ನಾವು ಬೇಕಿದ್ರೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತೀವಿ ಅಂತನೂ ಬೇಕಿದ್ರೆ ನಿರ್ಧಾರವನ್ನ ಕೈಗೊಳ್ಬೋದು. ಹಾಗೆ ನಾನೇ ಮುಖ್ಯಮಂತ್ರಿ ಆಗೋದಾದ್ರೆ ಮಾತ್ರ ನನಗೆ ಬೆಂಬಲ ಕೊಟ್ರೆ ಮಾತ್ರ ನಾನು ಬಿಜೆಪಿ ಜೊತೆ ಹೋಗ್ತೀನಿ ಅನ್ನುವಂಥ ಮಾತುಗಳನ್ನ ಕೂಡ ಹೇಳ್ಬೋದು. ಏನಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ಏಕನಾಥ್ ಶಿಂದೆ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದೇ ಕುತೂಹಲ ಇದೆ. गवर्नर को कब अप्रोच कर रहे हैं सर? अभी पता नहीं है, वो आज से। अच्छा, और सर ऐसी भी खबरें आ रही हैं कि उद्धव जी की कुछ भी अभी संजय राउत जी का एक रिएक्शन आया था, बाइट आई थी, जिसमें वो कह रहे थे कि 20 MLAs के साथ जो है ना वो उद्धव जी टच में है. तो इसके बारे में कुछ पता है क्या सर आपको?
नहीं, कोई टच नहीं। आपसे कोशिश करी उद्धव ठाकरे ने बात उद्धव ठाकरे ने सर आपसे कोई कोशिश की है कांटेक्ट करने की? अभी नहीं, ठीक है, मैं बता नहीं सकता हूँ। गवर्नर को कब अप्रोच कर रहे हैं सर? अभी पता नहीं है, वो आज से। अच्छा, और सर ऐसी भी खबरें आ रही हैं कि उद्धव जी की कुछ भी अभी संजय राउत जी का एक रिएक्शन आया था, बाइट आई थी, जिसमें वो कह रहे थे कि 20 एमएलए के साथ जो है ना वो उद्धव जी टच में है। तो इसके बारे में कुछ पता है क्या सर आपको? नहीं, कोई टच नहीं। आपसे कोशिश करी उद्धव ठाकरे ने बात उद्धव ठाकरे ने सर आपसे कोई कोशिश की है कांटेक्ट करने की? अभी नहीं, ठीक है, मैं बता नहीं सकता हूँ। ಇಲಿಯ ಜಟಾಪಟಿ ಠಾಣಾ ಮೆಟ್ಟಿಲೇರಿದ ಪ್ರಕರಣ. ಕಾರಿನ ವೈರ್ ಕಚ್ಚಿದ ಇಲಿ, ಕಾರ್ ಮಾಲೀಕ ಆಕ್ರೋಶ. ಇಲಿ ಕಚ್ಚಿದ್ದಕ್ಕೆ ಲಕ್ಷ ಲಕ್ಷ ಪರಿಹಾರಕ್ಕೆ ಡಿಮ್ಯಾಂಡ್ ಅನ್ನ ಮಾಡಲಾಗ್ತಾ ಇದೆ. ಇದೊಂದು ರೀತಿಯಾದಂತ ವಿಚಿತ್ರ ಪ್ರಕರಣ. ಕಾರ್ನ ವೈರನ್ನ ಕಚ್ಚಿದ್ದಕ್ಕೆ ಇಲಿ ಕಚ್ಚಿರುವಂಥದ್ದು. ಆ ಕಾರಣಕ್ಕೋಸ್ಕರ ಪರಿಹಾರ ಕೊಡದಿದ್ದಕ್ಕೆ ಅಸೋಸಿಯೇಷನ್ ಅಧ್ಯಕ್ಷರಿಗೆ ಬೆದರಿಕೆಯನ್ನು ಹಾಕಲಾಗಿದೆ. ಆರ್ಟಿ ನಗರದ ಕಂಫರ್ಟ್ ಎನ್ಕ್ಲೇವ್ ನಲ್ಲಿ ಘಟನೆ ನಡೆದಿರುವಂಥದ್ದು. ಪರಿಹಾರ ಕೊಡದಿದ್ದಕ್ಕೆ ಅಸೋಸಿಯೇಷನ್ ಅಧ್ಯಕ್ಷರಿಗೆ ಬೆದರಿಕೆಯನ್ನು ಹಾಕಲಾಗಿದೆ. ಬೆದರಿಕೆ ಹಿನ್ನೆಲೆಯಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳಿಂದ ದೂರನ್ನ ನೀಡಲಾಗಿದೆ. ಇಲ್ಲಿ ವೈರ್ ಕಟ್ ಮಾಡಿದ್ದಕ್ಕೆ 5 ಲಕ್ಷ ಪರಿಹಾರವನ್ನ ಕೇಳಿದ್ದಾರೆ ಲಕ್ಷ್ಮೀನಾರಾಯಣ ಪರಿಹಾರವನ್ನ ಕೇಳಿರುವಂಥದ್ದು. ಪರಿಹಾರ ಕೊಡದಿದ್ದಕ್ಕೆ ಅಪಾರ್ಟ್ಮೆಂಟ್ ಮುಂದೆ ಕಸವನ್ನ ಸುರಿದಿರುವಂತ ಆರೋಪ ಕೂಡ ಇರುವಂಥದ್ದು. ಲಕ್ಷ್ಮೀನಾರಾಯಣ ರಂಪಾಟವನ್ನ ಮಾಡಿರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅವರು ಕಸವನ್ನ ಎಸೆದಿರುವಂಥದ್ದು, ಅದಾದ್ಮೇಲೆ ರಂಪಾಟವನ್ನ ಮಾಡಿರುವಂಥದ್ದು, ಅದೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅಂತ. ಕಂಫರ್ಟ್ ಎನ್ಕ್ಲೇವ್ ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ಇಲ್ಲದಿದ್ರು ಕಾರನ್ನ ನಿಲ್ಲಿಸ್ತಾ ಇದ್ದ ಲಕ್ಷ್ಮೀನಾರಾಯಣ ತನ್ನ ಸಂಬಂಧಿಕರು ಭೇಟಿ ಮಾಡುವಂತ ನೆಪದಲ್ಲಿ ಬಂದು ಕಾರನ್ನ ನಿಲ್ಲಿಸ್ತಾ ಇದ್ದ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಕಾರು ನಿಲ್ಲಿಸದಂತೆ ಹೇಳಿದ್ರು ಕೂಡ ಕೇರ್ ಮಾಡ್ತಾ ಇರಲಿಲ್ಲ. ಕೊನೆಗೆ ಇಲ್ಲಿ ಇನೋವಾ ಕಾರನ್ನ ವೈರನ್ನ ಕತ್ತರಿಸಿದ್ದಕ್ಕೆ ಪರಿಹಾರವನ್ನ ಕೇಳಿದ್ದಾರೆ ಲಕ್ಷ್ಮೀನಾರಾಯಣ್. ಪರಿಹಾರ ಹಣ ನೀಡಲಿಕ್ಕೆ ನಿರಾಕರಣೆ ಮಾಡಿದ್ದಕ್ಕೆ ಹಲ್ಲೆಗೆ ಯತ್ನ ಮಾಡಿರುವಂತ ಆರೋಪ ಕೂಡ ಇದೆ ಲಕ್ಷ್ಮೀನಾರಾಯಣ್ ಮೇಲೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ಇದೊಂದು ರೀತಿಯಾದಂತ ವಿಚಿತ್ರ ಪ್ರಕರಣ. ಅದರ ಜೊತೆಗೆ ಲಕ್ಷ್ಮೀನಾರಾಯಣ್ ತಪ್ಪಿದೆ. ಈಗ ಆ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಾ ಇದ್ದಂತವ್ರು ಆಗಿದ್ರೆ ಏನಾದ್ರೂ ಪರಿಹಾರ ಕೇಳಿದ್ರೆ ಒಂದ್ ಲೆಕ್ಕ. ಆದ್ರೆ ಆ ಅಪಾರ್ಟ್ಮೆಂಟ್ ನಲ್ಲೂ ಕೂಡ ಇವ್ರು ವಾಸ ಮಾಡ್ತಾ ಇರಲಿಲ್ಲ, ಅಲ್ಲಿ ಮನೆನೂ ಕೂಡ ಇಲ್ಲ. ಎಲ್ಲಿಂದನೋ ಬಂದ್ಬಿಟ್ಟು ತನ್ನ ಕಾರನ್ನ ನಿಲ್ಸ್ಬಿಟ್ಟು ಅದು ಇಲಿ ಕಚ್ತು ಅನ್ಬಿಟ್ಟು ಆರೋಪ ಮಾಡಿ ಪರಿಹಾರ ಕೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಎಸ್, ಖಂಡಿತವಾಗ್ಲೂ ಪೃಥ್ವಿ, ಇದೊಂದು ರೀತಿಯಂತ ವಿಚಿತ್ರವಾದಂತ ಪ್ರಕರಣ ಅಂತ ಹೇಳ್ಬೋದು. ಯಾಕಂದ್ರೆ ಅಪಾರ್ಟ್ಮೆಂಟ್ ನಲ್ಲಿ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿದಂತಹ ಕಾರನ್ನ ಇಲಿ ಕಚ್ಚಿದಂತಹ ಕಾರಣಕ್ಕೋಸ್ಕರ ಪರಿಹಾರದ ರೂಪದಲ್ಲಿ 5 ಲಕ್ಷ ಹಣವನ್ನ ಕೇಳಿರುವಂತದ್ದು. ಒಂದು ವೇಳೆ ಅದೇ ಒಂದು ಕಂಫರ್ಟ್ ಎನ್ಕ್ಲೇವ್ ಅನ್ನುವಂತ ಅಪಾರ್ಟ್ಮೆಂಟ್ ನ ವಾಸಿ ಏನಾದ್ರೂ ಅಲ್ಲಿ ಕಾರ್ ನಿಲ್ಲಿಸಿ ಅದನ್ನ ಇಲಿ ಕಟ್ ಮಾಡಿದ್ರೆ ಅದನ್ನ ಅಸೋಸಿಯೇಷನ್ ಅವ್ರ ಹತ್ರ ದೂರು ಕೊಡಬಹುದು, ಬೇಕಿದ್ರೆ ಪರಿಹಾರದ ರೂಪದಲ್ಲಿ ಹಣವನ್ನು ಕೂಡ ಕೇಳಬಹುದು. ಆದ್ರೆ ಲಕ್ಷ್ಮೀನಾರಾಯಣ ಎಂಬಾತ ಏನಿದ್ರೆ ಈತ ಅಪಾರ್ಟ್ಮೆಂಟ್ ನ ನಿವಾಸಿ ಕೂಡ ಅಲ್ಲ. ಅಲ್ಲಿ 70 ಅಪಾರ್ಟ್ಮೆಂಟ್ ನ ಫ್ಲಾಟ್ ಗಳಿದೆ, ಅದರಲ್ಲಿ ಎಲ್ಲೂ ಕೂಡ ಆತ ವಾಸವಾಗಿಲ್ಲ. ಆದ್ರೆ ಆತ ಬೇರೆ ಒಂದು ವ್ಯಕ್ತಿ ಆಗಿರ್ತಾನೆ. ಆದ್ರೂ ಕೂಡ ಅಷ್ಟೇ ಅಲ್ಲಿ ಅವರ ಸಂಬಂಧಿಕರಿದ್ದಂತ ಕಾರಣಕ್ಕೋಸ್ಕರ ಪ್ರತಿದಿನನೂ ಕೂಡ ಅಷ್ಟೇ ಬಂದು ಅಪಾರ್ಟ್ಮೆಂಟ್ ನ ಪಾರ್ಕಿಂಗ್ ಲಾಟ್ ನಲ್ಲಿ ಆತ ಕಾರನ್ನು ಕೂಡ ನಿಲ್ಲಿಸ್ತಾ ಇದ್ದ. ಇದರ ಬಗ್ಗೆ ಅನೇಕ ಬಾರಿ ಅಸೋಸಿಯೇಷನ್ ಅವರು ಕೂಡ ಅಷ್ಟೇ ಒಂದು ಕಾರನ್ನ ಇಲ್ಲಿ ನಿಲ್ಲಿಸಬೇಡಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರೆ. ಯಾಕಂದ್ರೆ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಬೇರೆ ಬೇರೆ ಫ್ಲಾಟ್ ನವರು ನಮಗೆ ಕಾರ್ ನಿಲ್ಲಿಸೋದಕ್ಕೆ ಜಾಗ ಇಲ್ಲ, ಆ ಒಂದು ಕಾರಣಕ್ಕೋಸ್ಕರ ಆತನ ಕಾರ್ನ ನಿಲ್ಲಿಸದಂತೆ ನೀವು ಎಚ್ಚರಿಕೆಯನ್ನ ಕೊಡಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದರಂತೆ ಅಸೋಸಿಯೇಷನ್ ಕೂಡ ಅಷ್ಟೇ ಆತನಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು, ಇಲ್ಲಿ ಕಾರ್ ನಿಲ್ಲಿಸಬೇಡಿ ಅಂತಾನು ಕೂಡ ಹೇಳಿತ್ತು. ಆದ್ರೂ ಕೂಡ ಅಷ್ಟೇ ಪದೇ ಪದೇ ಆತ ಕಾರ್ ನಿಲ್ಲಿಸ್ತಾ ಇದ್ದ. ಆದ್ರೆ ಕಳೆದ 17ನೇ ತಾರೀಕಿನಂದು ಕಾರನ್ನ ಒಂದು ಇಲಿ ಕಚ್ಚಾಕಿ ಅಂದ್ರೆ ವೈರ್ ಇಲಿ ಕಚ್ಚಿದಂತ ಕಾರಣಕ್ಕೋಸ್ಕರ ಆತ ನಷ್ಟ ಪರಿಹಾರದ ರೂಪದಲ್ಲಿ 5 ಲಕ್ಷ ಹಣವನ್ನು ಕೂಡ ಕೇಳಿರ್ತಾನೆ. ಆದ್ರೆ ಅಸೋಸಿಯೇಷನ್ ಅವರ ಹಣವನ್ನು ನೀಡಲು ಹಿಂದೇಟ್ ಹಾಕಿರ್ತಾರೆ, ಅದಕ್ಕೆ ನಿರಾಕರಣೆ ಕೂಡ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆತ ಅವರನ್ನ ಅವಾಚ್ಯ ಶಬ್ದಗಳನ್ನು ನಿಂದಿಸ್ತಾರೆ ಅನ್ನೋ ಒಂದು ಆರೋಪ ಕೂಡ ಅಷ್ಟೇ ಅಸೋಸಿಯೇಷನ್ ಅವರು ಮಾಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಹಣ ಕೊಡಲು ಯಾವಾಗ ನಿರಾಕರಣೆ ಮಾಡ್ತಾರೆ, ನಿರಾಕರಣೆ ಮಾಡಿದಂತಹ ವೇಳೆಯಲ್ಲಿ ಗಾರ್ಬೇಜ್ ಏನಿದೆ ಆ ಒಂದು ಗಾರ್ಬೇಜ್ ಅನ್ನ ತೆಗೆದುಕೊಂಡು ಬಂದು ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ಸುರಿದಿರುವಂತಹದ್ದು ಕೂಡ ಈಗಾಗಲೇ
ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಜೊತೆಗೆ ಆತ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಡುವಂತದ್ದಾಗಿರ್ಬೋದು ಅಥವಾ ಆತ ಹೋಗೋದಾಗಿರ್ಬೋದು ಸಿಸಿಟಿವಿಯಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದ್ದು, ಸಿಸಿಟಿವಿ ವಿಜುವಲ್ ನ ಸಮೇತವಾಗಿ ಸದ್ಯಕ್ಕೆ ಆರ್ಟಿ ನಗರ ಪೊಲೀಸರಿಗೆ ಅಪಾರ್ಟ್ಮೆಂಟ್ ಕಡೆಯಿಂದ ದೂರನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ದೂರಿನನ್ವಯವಾಗಿ ಪೊಲೀಸರು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಂಡು ಸದ್ಯಕ್ಕೆ ಲಕ್ಷ್ಮೀನಾರಾಯಣನ ಕರೆಸಿ ಎನ್ಕ್ವೈರಿ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮುಂದುವರಿಸಿರುವಂತದ್ದು. ಒಟ್ಟಾರೆಯಾಗಿ ಇದನ್ನ ನೋಡ್ತಾ ಹೋದಂತ ವೇಳೆಯಲ್ಲಿ ಕೇವಲ ಇಲಿ ಕಾರಿನ ವೈರ್ ಕಟ್ ಮಾಡ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲಿಯ ಜಟಾಪಟಿ ಇವತ್ತು ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ಎಫ್ಐಆರ್ ಕೂಡ ಅಷ್ಟೇ ದಾಖಲಾಗುವಂತ ಒಂದು ವಿಚಿತ್ರವಾದಂತಹ ಪ್ರಕರಣ ಇದು ಬೆಂಗಳೂರಿನಲ್ಲಿ ನಡೆದಿದೆ ಅಂತಾನೆ ಹೇಳ್ಬೋದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಮೈಸೂರಿನಲ್ಲಿ 21 ವರ್ಷದ ಯುವಕನ ಜೊತೆ ಆಂಟಿ ಎಸ್ಕೇಪ್. 10 ದಿನ ಸುತ್ತಾಡಿ ಮಹಿಳೆಯನ್ನ ಕಾಡಿನಲ್ಲಿ ಬಿಟ್ಟು ಹೋಗಿದ್ದಾನೆ ಯುವಕ. ಇಪ್ಪತ್ತೊಂದು ವರ್ಷದ ಯುವಕನ ಜೊತೆ ಆಂಟಿ ಎಸ್ಕೇಪ್ ಆಗಿದ್ಲು. ಅದಾದ್ಮೇಲೆ ಆ ಹುಡುಗ ಚೆನ್ನಾಗಿ ಸುತ್ತಾಡಿಸಿ 10 ದಿನ ಆದ್ಮೇಲೆ ಕಾಡಲ್ಲಿ ಬಿಟ್ಟು ಹೋಗಿದ್ದಾನಂತೆ. ನಂಜನಗೂಡು ತಾಲೂಕು ಕೊಲ್ಲಾಪುರ ಗ್ರಾಮದಲ್ಲಿ ಘಟನೆ ನಡೆದಿರುವಂತೆ. ಅರ್ಚಕ ಸಂತೋಷ್ ಜೊತೆ ಪರಾರಿಯಾಗಿದ್ದ 2 ಮಕ್ಕಳ ತಾಯಿ ಬಾಳು ಕೊಡೋದಾಗಿ ನಂಬಿಸಿ ಕರೆದೊಯ್ದಿದ್ದ ಅರ್ಚಕ, ಸರಿಯಾದ ಅರ್ಚಕನೇ. ಚಿಗುರು ಮೀಸೆ ಪೂಜಾರಿ ಆಕೆಯೊಂದಿಗೆ 10 ದಿನ ಕಳೆದು ಕಾಡಂಚಿನಲ್ಲಿ ಬಿಟ್ಟು ಪರಾರಿಯಾಗಿದ್ದಾನೆ. ಇಡೀ ರಾತ್ರಿ ಒಂಟಿಯಾಗಿ ಕಾಡಿನಲ್ಲಿ ಕಾಲವನ್ನ ಕಳೆದಿದ್ದಾಳೆ ಗೃಹಿಣಿ. ಬುದ್ಧಿವಂತೆ ಆಗಿದ್ರೆ ಹೊರಗೆ ಬಂದಿರೋ ಮೋಸ್ಟ್ ಪ್ರಾಬಲಿ ಬೇರೆ ಏನೋ ಅನ್ಕೊಂಬಾರ್ದು ಅನ್ನೋ ಕಾರಣ ಕಾಡಲ್ಲೇ ಕಾಲ ಕಳೆದಿರ್ಬೇಕು. ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಅರ್ಚಕ ಸಂತೋಷ ನಾಪತ್ತೆ ಆಗಿದ್ದಾನೆ. ಮುಂಜಾನೆ ಸ್ಥಳೀಯರ ಕಣ್ಣಿಗೆ ಬಿದ್ದಿದ್ದಾಳೆ ಮಹಿಳೆ. ಉಲ್ಲಹಳ್ಳಿ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಗ್ರಾಮಸ್ಥರು. ಪೊಲೀಸರಿಂದ ಒಂಟಿ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ ಅಂತೆ. ಸದ್ಯ ಸಂತೋಷ್ ಜೊತೆಯೇ ಇರುವುದಾಗಿ ಗೃಹಿಣಿ ಪಟ್ಟನ್ನ ಹಿಡಿದಿದ್ದಾಳೆ. 21 ವರ್ಷದ ಅರ್ಚಕ, ನಿಮಗೆ ತೋರಿಸ್ತಾ ಇದ್ದೀವಿ ಅವನು ಯಾರು 21 ವರ್ಷದವನು ಅಂತ. ಆತ 10 ದಿನ ಸುತ್ತಾಡಾದ್ಮೇಲೆ ಆಕೆಯನ್ನ ಕಾಡಲ್ಲಿ ಬಿಟ್ಟೋಗಿದ್ದಂತೆ. ಅಲ್ಲಿದ್ದಂಥ ಗ್ರಾಮಸ್ಥರು ಪೊಲೀಸರಿಗೆ ತಿಳಿಸಿರುವಂಥದ್ದು. ಪೊಲೀಸರು ಬಂದು ವಿಚಾರಣೆ ಮಾಡಿದಾಗ ಇಲ್ಲ ನಾನು ಅವನ ಜೊತೆನೇ ಇರೋದು ಇದ್ರೆ ಅಂತ ಹೇಳ್ತಾ ಇದ್ದಾಳೆ. ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದಾಗ 21 ವರ್ಷದ ಅರ್ಚಕ ಸಂತೋಷ್ ಜೊತೆ ಸ್ನೇಹವನ್ನ ಬಳಸ್ಕೊಂಡಿದ್ದಾಳೆ ಮಹಿಳೆ. 35 ವರ್ಷ ಅಂತ ಈಕೆಗೆ. 35 ವರ್ಷದ ಗೃಹಿಣಿ ಜೂನ್ 12ರಂದು ತಂದೆ ಮನೆಯಿಂದ ನಾಪತ್ತೆ ಆಗಿದ್ದು. ಪರಿಚಯವಾದ ನಂತರ ಆಂಟಿ ಜೊತೆ ಸಲಿಗೆಯನ್ನ ಬೆಳೆಸಿದ್ದ ಅರ್ಚಕ ಸಂತೋಷ್ ನಿನಗೆ ಹೊಸ ಬಾಳನ್ನ ಕೊಡ್ತೇನೆ ಅಂತ ನಂಬಿಸಿ ಸಂತೋಷ್ ಮೋಸವನ್ನ ಮಾಡಿದ್ದಾನೆ. ಆಂಟಿ ಜೊತೆ ಎಸ್ಕೇಪ್ ಆಗಿದ್ದ. 10 ದಿನಗಳ ಕಾಲ ಆಕೆಯೊಂದಿಗೆ ತಿರುಗಾಟವನ್ನ ಮಾಡಿದ್ದಾನೆ ಸಂತೋಷ್. ಈಗ ಆಕೆಯನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾನ ಅವನು. ಭಾನುವಾರ ನೈಟು ಓದಿ ಮನೆ ಬಿಟ್ಟು 11 ಗಂಟೆಗೆ ನಾನು ದೇವಸ್ಥಾನಕ್ಕೆ ಹೋಗಿ ತೊಡಗಿಬಿಟ್ಟು ಮನೇಲಿ ಹೋಗಿ ಮನೇಲಿ ಹೋಗಿ ಮಲಗ್ಬಿಟ್ಟು ಇನ್ನೂ ಎದ್ದು ಉಳಿತಿಲ್ಲ. ಅಲ್ಲೇ ಇದ್ದು ಮನೇಲಿ ಪುನಃ ಬೆಳಗ್ಗೆ ಏಳಿಸ್ಬಿಟ್ಟು ನಮ್ಮ ಮನೆಯವ್ರಿಗೆ ಗೊತ್ತಾಗಾರ ಬಾ ಹೋಗೋ ಅಂತಿದ್ದೆ. ನಡಿ ಆಯಿತು ಹೋಗೋಣ. ಕೊತ್ನಳ್ಳಿ ರೋಡ್ ಅಂತ ಒಂದು ದೇವಸ್ಥಾನ ಅದ, ಅಲ್ಲೇ ಇದ್ದೇವೆ ನಾವು. ಅಲ್ಲಿಂದ ಪುನಃ ಬೇಗೂರಿಗೆ ಕರ್ಕೊಂಡು ನಾವು ಬೇಗೂರಲ್ಲಿ ಬಾಯಿಲ್ಲರೂ ಹೋಗಿ ಬದುಕೋಣ ಅಂತ ನಾನು ಬಾಳಕ್ಕಾಗಲ್ಲ ಬಾಯಲ್ಲಿ ಕಾಡಲ್ಲಿ ಇದು ಸಾಯ ಅಂತ ಕರ್ಕೊಬಂದು ನಾನು ಬಾ ಬೇಡ ಎಲ್ಲರೂ ಹೋಗ ನಮ್ಮ ಮನೆ ಊರಿಗೆ ಹೋಗೋಂಬ ಸಿಕ್ಕೊಂಡು ತಾಲಿ ಕಡಿಸ್ಲಿ ಭಾಳ ಅಂತ ನಂಗೆ ಭಾಳಕ್ಕೆ ಇಷ್ಟ ಇಲ್ಲ. ಇನ್ನೊಂದಿಗೆ ತಾಲಿ ಕಡಕ್ಕಾಗಲ್ಲ, ಬೇಕಾದ್ರೆ ಲಾಸ್ಟಕ್ಕೆ ಯಾರ ಕೈಗಾರ ಸಿಕ್ಕಿದ ಬೇಕಾದ್ರೆ ಕಟ್ಟೋದು ಆಗ್ಬಿಡು ಅನ್ನ. ಯಾರು ಅವನೇನು ಸಂತೋ ಅಂತ ಅವನ ಹೆಸರು ಏನಂತ ಸಂತೋಷ್ ಅಂತ. ಸಂತೋಷ್ ಹಂಗಂತ ಗಂಟ ಸರಿ ಅಂತ ಅಂದ್ಬಿಟ್ಟು ಆಗ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿಗೆ ತಂದುಬಿಟ್ನ. ನಿಮ್ಮ ಅಕ್ಕವ್ರು ಯಾರು ಇದ್ದಾರೋ ನೋಡು ಬಾಯ್ತು ಬಿಟ್ಬಿಟ್ಟು. ಭತ್ತದ ಬೆಳೆ ತೆನೆ ಒಡೆಯದೆ ಕಂಗಾಲಾಗಿದ್ದಾರೆ ಬಡ ರೈತರು. 6 ತಿಂಗಳಿಂದ ಕಷ್ಟಪಟ್ಟು ಬೆಳೆದಂತ ಬೆಳೆ ಕೈಗೆ ಬಾರದೆ ಕಂಗಾಲಾಗಿರುವಂಥದ್ದು. ಭದ್ರಾವತಿಯ ರೈತ ಮಂಗೋಟೆಯ ಗಾಳೆರ್ ಗಡ್ಡಪ್ಪ ಪರದಾಟವನ್ನ ಮಾಡಿರೋದು. ಜಮೀನನ್ನ ಗುತ್ತಿಗೆಯನ್ನ ಪಡ್ಕೊಂಡು ಭತ್ತವನ್ನ ಬೆಳೆದಿದ್ದಂತ ರೈತನಿಗೆ ನಿರಾಸೆ ಆಗಿದೆ. ತೆನೆ ಕಟ್ಟದೆ ಜಡ್ಡಾಗಿ ಬೆಳೆದು ನಿಂತಿದೆ ಪೈರು ಭತ್ತ. ಕಳಪೆ ಬಿತ್ತನೆ ಬೀಜ ನೀಡಿದ್ದಾರೆ ಅಂತ ರೈತ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಬೀಜ ಮಾರಾಟಗಾರರನ್ನ ಸಂಪರ್ಕಿಸಿದ್ರೂ ಕೂಡ ಪ್ರಯೋಜನವಿಲ್ಲ. ಕಳಪೆ ಬಿತ್ತನೆ ಬೀಜ ನೀಡಿದ್ದಾರೆ ಅಂತ ರೈತ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಗಮನ ಹರಿಸ್ತಾ ಇಲ್ಲ ಕೃಷಿ ಇಲಾಖೆಯ ಅಧಿಕಾರಿಗಳು ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಸಾಕಷ್ಟು ಕಡೆ ಹಿಂಗಾಗಿರುತ್ತೆ. ಈ ಟೊಮೊಟೊದು ಅಷ್ಟೇ ಯಾವ್ದ್ಯಾವ್ದೋ ಬೀಜ ಎಲ್ಲ ಕೊಟ್ಟಿರ್ತಾರೆ, ಅದು ಫಸಲೇ ಬರಲ್ಲ. ಈ ರೀತಿಯಾಗಿ ಸಾಕಷ್ಟು ತರಕಾರಿಗಳಲ್ಲೂ ಕೂಡ
ಬೇರೆ ಬೇರೆ ಬೀಜಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಫಸಲೇ ಬಂದಿರಲ್ಲ. ಈಗ ಭತ್ತದ ಪರಿಸ್ಥಿತಿ ಹಂಗೆ ಇದೆ. ಯಾವುದೋ ಬೀಜ ತಗೊಂಬಂದಿದ್ದಾರೆ, ಹಾಕಿದ್ದಾರೆ ಭತ್ತವನ್ನ, ಇನ್ನೂ ಕೂಡ ಕಳೆ ಕಟ್ಟಿಲ್ಲ. ಸೊ ಹೀಗಾಗಿ ಆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಯಾಮಾರಿಸಿದ್ದಾರೆ ಅಂತ ಕೃಷಿ ಇಲಾಖೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಇನ್ನೂ ಗಮನ ಹರಿಸಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಇದು ಭದ್ರಾವತಿಯಲ್ಲಿ ನಡೆದಿರುವಂತ ಘಟನೆ. RNR ಕೇಳಿದ್ವಿ, ಅವರು RNR ಇತ್ತು ಇಲ್ಲ ಗೊತ್ತಿಲ್ಲ. ಜೈ ಶ್ರೀರಾಮ್ ಗೋಲ್ಡ್ ಅಂತೇಳಿ ಬೀಜ ಕೊಟ್ಟು 10 kg ಪ್ಯಾಕೆಟ್ ತಗೊಂಡು ಭಾಳ ಚೆನ್ನಾಗುತ್ತೆ ಊಟಕ್ಕೆ ಅಂತೇಳಿ ನಾವು ಗುತ್ತಿಗೆ ಹೊಡೆದಿರೋ ಗದ್ದೆ ಇದು. 1 ಎಕರೆ 12,000 ರೂಪಾಯಿ ಕಾಳಿಗೆ ಇಬ್ಬರಿಗೂ 2ಕ್ಕೆ ಸೇರಿಸಿ ಗುತ್ತಿಗೆ ಹೊಡೆದಿದ್ದೀವಿ ನಾವು. ಅವರಿಗೆ ಭತ್ತ ಒಡೆನೇ ಕಿತ್ತಿಲ್ಲ. ಕಾಳು ಕೇಳ್ತಿದ್ದಾರೆ ಜಮೀನವರು. ನಾವು ಯಾವ ಅಧಿಕಾರಿನ ಭೇಟಿ ಮಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ, ಏನು ಗೊತ್ತಾಗ್ತಿಲ್ಲ. ನಮ್ಮ ಪರಿಹಾರಕ್ಕೆ ಯಾರು ಮುಂದಾಗ್ತಾರೆ ಅಂತ ನಮ್ಗೆ ಏನು ವಿಚಾರ ಗೊತ್ತಿಲ್ಲ. 1 ಎಕರೆ ಗದ್ದೆಗೆ ಖರ್ಚು ಬಂದಿರೋದು, ರೊಳ್ಳೆ ಹೊಡೆದಿರೋದು, ಗೊಬ್ಬರ ಹಾಕಿ ಗೊಬ್ಬರ 2 ಟೈಮ್ ಹಾಕಿದ್ದೀವಿ. ಗೊಬ್ಬರ 2 ಟೈಮ್ ಹಾಕಿರೋದು ಹೆಚ್ಚು ಕಡಿಮೆ ಅದೇ ಒಂದು 5-6 ಸಾವಿರ ರೂಪಾಯಿ ಮೇಲೆ ಗೊಬ್ಬರ ಹಾಕಿರೋದೇ ಬಂದಿದೆ. ಶಾಲೆ ಶುರು ಬೆನ್ನಲ್ಲೇ ಹೊಸ ಆತಂಕ ಶುರುವಾಗಿದೆ. ಶಾಲೆಗೆ ಹೋಗ್ತಾ ಇರುವಂತ ಮಕ್ಕಳಲ್ಲಿ ಒತ್ತಡ ಹೆಚ್ಚಳ ಆಗ್ತಾ ಇರುವಂತದ್ದು. ಶಾಲೆಗೆ ಹೋಗಲ್ಲ ಅಂತ ಹಠವನ್ನ ಮಾಡ್ತಾ ಇದ್ದಾರಂತೆ ಮಕ್ಕಳು. ಸಾಕಷ್ಟು ಕಡೆ ಇದು ಪ್ರಾಬ್ಲಮ್ ಈಗ ರೈಸ್ ಆಗಿರುವಂತ. 1-2 ವರ್ಷ ಸರಿಯಾಗಿ ಶಾಲೆಗೆ ಹೋಗಿರ್ಲಿಲ್ವಲ್ಲ ಮಕ್ಕಳು, ಚಿಕ್ಕ ಮಕ್ಕಳನ್ನ ಪೇರೆಂಟ್ಸು ಕೂಡ ಕಳಿಸಿರ್ಲಿಲ್ಲ ಶಾಲೆ. ಕಳೆದ ವರ್ಷ ಶುರುವಾದಂಥ ಸಂದರ್ಭದಲ್ಲೂ ಕೂಡ ಈಗ ಆ ಮಕ್ಕಳು ಹಠ ಇಟ್ಕೊಂಡು ಕೂತಿದ್ದಾರೆ, ನಾವು ಶಾಲೆಗೆ ಹೋಗಲ್ಲ ಅಂತ. ಕೋವಿಡ್ನಿಂದ 2 ವರ್ಷಗಳಿಂದ ಮನೆಯಲ್ಲಿದ್ರು ಮಕ್ಕಳು. ಆನ್ಲೈನ್ ಮೂಲಕ ಪಾಠವನ್ನ ಕಲಿತಾ ಇದ್ದಂಥ ಮಕ್ಕಳು ಪೂರ್ಣ ಪ್ರಮಾಣದ ಶಾಲೆ ಆರಂಭದಿಂದ ಮಾನಸಿಕ ತೊಳಲಾಟ ಇದೆ. ಅವರಿಗೆ ಕಂಟಿನ್ಯೂಯಸ್ ಆಗಿ ಶಾಲೆಯಲ್ಲಿ ಕುತ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ಆರಾಮಾಗಿ ಮಲ್ಕೊಂಡು ಟಿವಿನಲ್ಲಿ ಹಾಕುವಂಥದ್ದು, ಏನೋ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಎಲ್ಲ ತಗೊಂಡು, ಹಾಗೆ ಪೇರೆಂಟ್ಸ್ಗಳು ಸ್ವಲ್ಪ ಬುದ್ಧಿ ಹೇಳೋರು, ಓದ್ಕೋ ಅಂತ. ಇವಾಗ ಟೀಚರ್ ಮುಂದೆ ಕಂಟಿನ್ಯೂಯಸ್ ಆಗಿ 4 ಅವರು 3 ಅವರು ಹಿಂಗೆಲ್ಲ ಕುತ್ಕೊಬೇಕಲ್ಲ. ಸೊ ಅದು ಆಗ್ತಾ ಇಲ್ಲ ಮಕ್ಕಳಿಗೆ. ಶಾಲೆಗೆ ಹೋಗಲ್ಲ ಅಂತ ಹಠವನ್ನ ಹಿಡಿತಾ ಇದ್ದಾರೆ. ಇತರರೊಂದಿಗೆ ಮಾತುಕತೆ ಕೂಡ ಕಮ್ಮಿ ಮಾಡ್ತಾ ಇದ್ದಾರಂತೆ ಮಕ್ಕಳು. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಈಗಿನ ಕಾಲದ ಜನರೇಷನ್ನೇ ಹಂಗಿದೆ, ಮೊಬೈಲ್ಗೆ ಅಡಿಕ್ಟ್. ಫುಲ್ ಮೊಬೈಲ್ಗೆ ಅಡಿಕ್ಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಕಲಿಕೆ ಆಸಕ್ತಿ ಕಡಿಮೆ ಆಗಿದೆ. ಯಾವ ತರ ಮಕ್ಕಳು ಹೋಗಕ್ಕೆ ತುಂಬಾ ಹಿಂದೇಟು ಹೊಡಿತಾ ಇದ್ದಾರೆ ಅಂದ್ರೆ, ಇವಾಗ LKG UKG ಎಲ್ಲ ಬರೀ ಕೋವಿಡ್ ಸಿಚುವೇಶನ್ ಅಲ್ಲಿ ಮನೇಲೇ ಆಯ್ತು. ಈಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋಕ್ಕೆ ಅವ್ರಿಗೆ ಸ್ವಲ್ಪ ಹಿಂಜರಿಕೆ. ಸೊ ಅಪ್ಪ ಅಮ್ಮನ ಬಿಟ್ಬಿಟ್ಟು ಇಲ್ಲೇ ಸ್ಕೂಲಲ್ಲೇ ಬಿಟ್ಟು ಹೋಗ್ಬಿಡ್ತಾರ, ಆ ಒಂದು ಆಂಗ್ಸೈಟಿ ಆ ಚಿಕ್ಕ ಮಕ್ಕಳಲ್ಲಿ ಕೆಲವರಲ್ಲಿ ಇದೆ. ಕೆಲವು ನಾನು ಇನ್ನೂ ಒಂದೇನು ಹೇಳ್ತೀನಿ ಅಂದರೆ, ಪೇರೆಂಟ್ಸ್ಗೂ ಇಟ್ ವಾಸ್ ಡಿಫಿಕಲ್ಟ್ ಬ್ಯಾಲೆನ್ಸ್ ಮಾಡೋಕ್ಕೆ. ವರ್ಕ್ ಫ್ರಮ್ ಹೋಮು ಇತ್ತು, ಮಕ್ಕಳನ್ನು ನೋಡ್ಕೋಬೇಕು. ಮಕ್ಕಳು 2 ವರ್ಷದಿಂದ ಬೇರೆ ಸಿಚುವೇಶನ್, ಕೋವಿಡ್ ಸಿಚುವೇಶನಲ್ಲಿ ಇದ್ರು, ಮನೇಲಿದ್ರು, ಆನ್ಲೈನ್ ಕ್ಲಾಸಸ್ ಇತ್ತು. ಸಹಜವಾದ ಸ್ಥಿತಿಗೆ ಇವಾಗ ಬರ್ತಾ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅಟ್ಲೀಸ್ಟ್ 1 ಪೀರಿಯಡ್ ಆಫ್ ದ ಕ್ಲಾಸಲ್ಲಿ ಶಾಲೆನಲ್ಲಿ ಅವ್ರಿಗೆ ಕೋವಿಡ್ದು ಏನೇನು ಅನುಭವಗಳಾಯಿತು, ಗುಡ್ ಆ್ಯಂಡ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಈ ಥರ ಒಂದು ಆಕ್ಟಿವಿಟಿ ಇಟ್ಕೊಂಡು. ಅನ್ಯ ಕಂದಾಯ ಸಚಿವರಾಗಿರುವಂತಹ ಅಶೋಕ್ ಅವರು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ನೋಡಿ. ತರಗತಿಯಲ್ಲಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಮಾಹಿತಿ ನೀಡಲಾಗಿತ್ತು. ಅನುಬಂಧ 8ರಲ್ಲಿದೆ. ನಿಮ್ ಕೊಟ್ಟಿರೋ ಇದರಲ್ಲಿ ಅನುಬಂಧ 8ರಲ್ಲಿದೆ. ಅನುಬಂಧ 8ರಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರಚಿತವಾದ 6ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಬೆಂಗಳೂರು ವಿಭಾಗದ ಪರಿಚಯದಲ್ಲಿ ಬೆಂಗಳೂರಿನಲ್ಲಿರುವ ನಾಡಪ್ರಭು ಕುರಿತು ಯಾವುದೇ ಉಲ್ಲೇಖ ಇಲ್ಲ. ಯಾವುದು? ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೆಂಪೇಗೌಡರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. 8ನೇ ಅನುಬಂಧದಲ್ಲಿ ತೋರಿಸಿದ್ದೀರಿ ನೋಡಿ. 2 ಓದಿ, 2 ನಮ್ಮದು ಅವ್ರದ್ದು ಓದಿ. ಕನ್ನಡ ಭಾಷೆಯ ಪುಸ್ತಕದಲ್ಲಿ ಕೆಂಪೇಗೌಡರ ಪಾಠ ಅಳವಡಿಸಿಲ್ಲ. ನಮ್ಮ ಸರ್ಕಾರ, ಈ ಸರ್ಕಾರ ನಾವು ಬಂದ ಮೇಲೆ ಕೆಂಪೇಗೌಡರ ಕನಸು ಎಂಬ ಹೊಸ ಪಾಠವನ್ನ ನಾವು ಹೇಳಿದಿರಿ. ಬೆಂಗಳೂರು ಹೆಸರು ಹೇಳಬೇಕಾದ್ರೆ ಸಿಲಿಕಾನ್ ಸಿಟಿ ಏನೇನೋ ಎಲ್ಲ ಹೇಳ್ತೀರಿ. ಯಾವಾಗ ಇವೆಲ್ಲ ಹೇಳ್ತಿರೋ ಆಗೆಲ್ಲನೂ ಕೂಡ ನಾವು ಕೆಂಪೇಗೌಡರ ಹೆಸರನ್ನ ನಾವು ಹೇಳ್ತಾ ಹೋಗ್ತೀರಿ. ಕೆಂಪೇಗೌಡರ ಹೆಸರನ್ನ ಹೇಳ್ತಾ ಇದ್ರು, ಅದನ್ನೇ ಇವ್ರು ಬಿಟ್ಟಿದ್ರು. ನಾವು ಅದನ್ನ ಹೊಸದಾಗಿ ಸೇರಿಸಿದ್ದೀರಿ ಕೆಂಪೇಗೌಡರನ್ನ. ಯಾರ್ಯಾರು ಇವಾಗ ಹೋರಾಟದ ಹೇಳ್ತಾ ಇದ್ದಾರೋ ಅದನ್ನ. ಅದೇ ರೀತಿ ರಾಷ್ಟ್ರ ಧ್ವಜದ ಬಗ್ಗೆ ಕಾಂಗ್ರೆಸ್ ಏನ್ ಮಾಡಿತ್ತು? ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರಚಿತವಾದ ಕನ್ನಡ ಪುಸ್ತಕದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಏರುತ್ತೀಯೋದು ಹಾರುತ್ತೀಯೋದು ನೋಡು ನಮ್ಮ ಬಾವುಟ ಎಂಬ ಗೀತೆ ಇತ್ತು. ಏರುತ್ತೀಯೋದು ಹಾರುತ್ತೀಯೋದು ನೋಡು ನಮ್ಮ ಬಾವುಟ ಅಂತ ಇತ್ತು. ಅದನ್ನ ಕಿತ್ತಾಕಿದ್ರು ಕಾಂಗ್ರೆಸ್ ಕಾಲದಲ್ಲಿ. ಅಂದ್ರೆ
ಕಾಂಗ್ರೆಸ್ಗೆ ಈ ಭಾರತ ಅಂದ್ರೆ ಅವ್ರಿಗೆ ಕಷ್ಟ, ಅವ್ರಿಗೆ ಭಾರತ ಅನ್ನೋದು ಬಹಳ ಸಮಸ್ಯೆ ಇದೆ, ಅದಕ್ಕೋಸ್ಕರ ಅದನ್ನ ತೆಗೆದುಹಾಕಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರಚಿತವಾದ ಪುಸ್ತಕದಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿತ್ತು ಚೆಲುವ ಕನ್ನಡ ನಾಡು ಅನ್ನೋ ಗೀತೆ ಇತ್ತು. ಅನುಬಂಧ 10ರಲ್ಲಿದೆ. ಚೆಲುವ ಕನ್ನಡ ನಾಡು ಅನುಬಂಧ 10ರಲ್ಲಿದೆ. ಅಂದ್ರೆ ಕನ್ನಡ ನಾಡಿನ ಬಗ್ಗೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಗೌರವ ಇದೆಲ್ಲ ಸಾಬೀತುಪಡಿಸುವಂತ ಗೀತೆ ಅದು. ಅದನ್ನ ಕಾಂಗ್ರೆಸ್ ಇದ್ದಾಗ ತೆಗೆದುಹಾಕಿದ್ರು. ಇದಕ್ಕೇನ್ ಹೇಳ್ತಾರೆ? ಇದಕ್ಕೆ ಉತ್ತರ ಹೇಳ್ಬೇಕು ಕಾಂಗ್ರೆಸ್ ಅವರು. ಬಹಳ ಪ್ರಮುಖವಾಗಿ ಈಗ ಎಲ್ಲಾ ಕಡೆ ಇವರಿಗೆ ಏನೋ ನಮ್ಮ ಸಿದ್ದರಾಮಯ್ಯನವ್ರಿಗೆ ಅದೇನೋ ಗೊತ್ತಿಲ್ಲ, ಟಿಪ್ಪು ಅಂದ್ರೆ ಮೈ ಮೇಲೆ ಬಂದ್ಬಿಡ್ತೈತೆ ಅವ್ರಿಗೆ. ಟಿಪ್ಪು ಅಂದ್ರೆ ಮೈ ಮೇಲೆ ಬಂದ್ಬಿಡುತ್ತೆ ಅವ್ರಿಗೆ. ಎಲ್ಲೇ ನೋಡಿ ಈ ಪುಸ್ತಕದಲ್ಲಿ ಟಿಪ್ಪುವಿನ ವರ್ಣನೆ, ಮೈಸೂರು ಒಡೆಯರ ಕಡೆಗಣನೆ ಬಂದಿದೆ. ಮೈಸೂರು ಒಡೆಯರನ್ನ ಕಡೆಗಣಿಸಿದ್ರು ಅಂತೇಳಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಮೈಸೂರು ಒಡೆಯರನ್ನ ಕಡೆಗಣನೆ. ಯಾರು ನಮ್ಮ ಮೈಸೂರು ಒಡೆಯರು? ಕನ್ನಂಬಾಡಿ ಕಟ್ಟೆ ಕಟ್ಟಿದವರು, ಶಿವನ ಸಮುದ್ರ ಕಟ್ಟಿದ ಉತ್ಪಾದನೆ ಕೇಂದ್ರ, ಮೈಸೂರು ವಿಶ್ವವಿದ್ಯಾನಿಲಯ, ಇವೆಲ್ಲ ಕೊಡುಗೆಯನ್ನ ಕೊಟ್ಟಿದ್ರು. 6ನೇ ತರಗತಿಯಲ್ಲಿ ಅಳವಡಿಸಿದ್ದು ನಮ್ಮ ಸರ್ಕಾರ ಇದ್ದಾಗ. 6ನೇ ತರಗತಿಯಲ್ಲಿ ನಾವು ಅಳವಡಿಸಿದ್ರಿ. ಈ ಪಾಠ ಸಿದ್ದರಾಮಯ್ಯನವರ ಸರ್ಕಾರ ತೆಗೆದುಹಾಕುವ ಮುಖಾಂತರ ರಾಜವಂಶರಿಗೆ ಅವಮಾನ ಮಾಡಿದ್ದಾರೆ. ಯಾರು ಕನ್ನಂಬಾಡಿಯನ್ನ ಕಟ್ಟಿ ಆ ನೀರನ್ನ ನಾವು ಕುಡಿತಾ ಇದ್ದೀರಿ, ಇಡೀ ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಬೆಂಗಳೂರು, ಅವ್ರ ಫೋಟೋ ಇಟ್ಕೊಂಡಿದ್ದೀರಿ ಎಲ್ಲ ಕಡೆ. ಇಡೀ ಮಂಡ್ಯದ ಎಲ್ಲಾ ಮನೇಲಿ ಹೋದ್ರು ನಿಮ್ಗೆ ವಿಶ್ವೇಶ್ವರಯ್ಯ ಮತ್ತು ಒಡೆಯರ ಫೋಟೋ ಇದ್ದೇ ಇರ್ತದೆ. ಅವರು ಇದನ್ನ ತೆಗೆದುಹಾಕಿದ್ರು. ಅದನ್ನು ಕೂಡ ನಿಮ್ಗೆ ಅನುಬಂಧ 11ರಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ, ಅನುಬಂಧ 11ರಲ್ಲಿ ಕೊಟ್ಟಿದ್ದೀನಿ. ಅದೇ ರೀತಿ ಇದನ್ನ ತೆಗೆದುಹಾಕಿದಾಗ ಏನ್ ಮಾಡಿದ್ರು, ಟಿಪ್ಪುವಿನ ಬಗ್ಗೆ ಎಷ್ಟು ಬರಿಬೋದು? 1 ಪೇಜ್ ಬರಿಬೋದಪ್ಪ. ಅವರು ಒಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅನ್ನೋದೊಂದು ಬಿಟ್ರೆ ಇನ್ನೆಲ್ಲ ಮಾಡಿದ್ದು ತಪ್ಪು ಕೆಲಸಗಳೇ. ಮತಾಂತರ ಮಾಡಿದ್ರು, ಕೊಡಗಲ್ಲಿ 1 ಲಕ್ಷ ಜನರ ಮತಾಂತರ ಮಾಡಿದ್ರು, ವಾಪಸ್ ತರಕ್ಕಾಗುತ್ತಾ? ಹಿಂದೂಗಳ ದೌರ್ಜನ್ಯ ಮಾಡಿದ್ರು. ಮಂಡ್ಯದ ದೇವಸ್ಥಾನ ಇದೆಯಲ್ಲ, ಶ್ರೀ ದೇವಸ್ಥಾನ, ಅಲ್ಲಿ ಇರೋಂಥವ್ರನ್ನೆಲ್ಲ ತಲೆಯನ್ನ ಕಡ್ದಾಕಿದ್ರು. ಅವರ ಕತ್ತಿ ಮೇಲೆ ಪರ್ಷಿಯನ್ ಭಾಷೆ, ಕನ್ನಡದ ಬಗ್ಗೆ ಅವ್ರಿಗೆ ಅಭಿಮಾನನೇ ಇರಲಿಲ್ಲ, ಕತ್ತಿ ಮೇಲೆ ಪರ್ಷಿಯನ್ ಭಾಷೆಯಲ್ಲಿ ಇದು ಮಾಡಿದ್ರು. ಅದರಲ್ಲಿ ಏನಾಗಿದ್ದಾರೆ, ಆ ಟಿಪ್ಪುವಿನನ್ನ ಬಹಳ ವೈಭವಿಸಿ 6 ಪುಟಗಳು ಬರ್ದವ್ರೆ. ಅದಕ್ಕೆ 6 ಪುಟ, ಅದನ್ನು ಕೊಟ್ಟಿದ್ದೀನಿ ನೋಡಿ, ಅನುಬಂಧ 12ರಲ್ಲಿದೆ. ಕರ್ನಾಟಕದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಪ್ರತಿರೋಧಗಳು. ಏನು ಟಿಪ್ಪು ಒಬ್ಬರೇನ ಪ್ರತಿರೋಧ ಮಾಡಿದ್ದು? 6 ಪುಟ ಬರ್ದವ್ರೆ. ಅಂದ್ರೆ ಮೈಸೂರು ರಾಜರ ಆಳ್ವಿಕೆಯನ್ನ ಕಡಿಮೆ ಮಾಡಿದ್ದಾರೆ. ಕಡಿಮೆ ಮಾಡಿ ಅಲ್ಲಿ ಈ ಟಿಪ್ಪು ಮತ್ತು ಹೈದರಾಲಿಯನ್ನ ಸೇರಿಸಿದ್ದಾರೆ. ಹೈದರಾಲಿ ಬಗ್ಗೆನೂ ಬರೆದಿದ್ದಾರೆ. ಹೈದರಾಲಿ ಬಗ್ಗೆ ಎಷ್ಟು ದೊಡ್ಡ ಹೋರಾಟಗಾರ ಅಂತಾನು ಬರೆದಿದ್ದಾರೆ. ಅದೇ ರೀತಿ ಮುಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಂಸದರಾಗಿರುವಂತಹ ಉಗ್ರಪ್ಪನವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಅಶೋಕ್ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರೇ ಕುವೆಂಪು ಅವ್ರಿಗೆ ಅವಮಾನ ಮಾಡಿರುವಂತದ್ದು, ಸಾಕಷ್ಟು ವಿಚಾರಗಳನ್ನ ಕೈಬಿಟ್ಟಿದ್ರು, ಅದರಲ್ಲಿ ಕೆಂಪೇಗೌಡರ ಹೆಸರನ್ನ ಕೈಬಿಟ್ಟಿದ್ರು ಅಂತ ಅಶೋಕ್ ಅವರು ಮಾತನಾಡ್ತಾ ಇದ್ರು. ಈಗಷ್ಟೇ ಜಸ್ಟ್ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ರು. ನಾನು ಇಷ್ಟೇ ಹೇಳಿಕ್ಕೆ ಬಯಸ್ತೇನೆ, ಅಶೋಕ್ ಅವರೇನು ಹಾಗ್ ಮಾಡದಂತ ಸಂದರ್ಭದಲ್ಲಿ ಕುಂಭಕರ್ಣನ ನಿದ್ರಾವಸ್ಥೆಯಲ್ಲಿದ್ರ ಕುಂಭಕರ್ಣ. ಸೊ ಅವರ ಜೀವನದಲ್ಲಿ ಅರ್ಧ ನಿದ್ದೆ ಅರ್ಧ ಅವಧಿನಲ್ಲಿ ಅವರು ಎಚ್ಚರಿಕೆಯಿಂದ ಇರ್ತಾ ಇದ್ರಂತೆ. ನಮ್ಮ ಅವಧಿನಲ್ಲಿ ಏನಾದ್ರು ಆ ರೀತಿ ಮಾಡಿದ್ರೆ ಸೊ ಅವರು ಅವತ್ತು ಜನರ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತರಬಹುದಾಗಿತ್ತು. ಈಗ ಯಾಕೆ ಆ ರೀತಿ ಮಾತನಾಡ್ತಾ ಇದ್ದಾರೆ ಅಂದ್ರೆ, ಇವತ್ತು ಜನ ತಿರುಗಿಬಿಟ್ಟಿದ್ದಾರೆ. ವಿಚಾರವಂತರು, ಸಂಘ ಸಂಸ್ಥೆಗಳು ಮತ್ತು ಮಠಾಧೀಶರುಗಳು ಈ ವಿಚಾರದಲ್ಲಿ, ಪಠ್ಯಪುಸ್ತಕ ಪರಿಷ್ಕರಣೆ ವಿಚಾರದಲ್ಲಿ ತಿರುಗಿ ಬಿದ್ದಿರೋ ಹಿನ್ನೆಲೆಯಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ,
ಈ ಹಿಟ್ಲರ್ನ ಗೋಬಲ್ಸ್ ಥಿಯರಿಯನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಸೊ ಸುಳ್ಳನ್ನ 100 ಸಾರಿ ಹೇಳಿದ್ರೆ ಅದು ಸತ್ಯ ಆಗುತ್ತೆ ಅಂತೇಳಿ ಆರ್ ಅಶೋಕರವರು. ಸೊ ಯಾಕಂದ್ರೆ ಅವರ ಯಥಾ ರಾಜ ತಥಾ ಪ್ರಜಾ, ಮೋದಿ ಅವರು ಏನು ಮಾಡ್ತಾರೋ ಅದನ್ನೇ ಅವರ ಫಾಲೋಯರ್ಸ್, ಅವರ ಡೌನ್ ದ ಲೈನ್ ಇರುವಂತವ್ರು ಮಾಡ್ತಾ ಇದ್ದಾರೆ. ಈಗ ನಾವು ಕೆಂಪೇಗೌಡರ ಹೆಸರನ್ನ ಬಿಟ್ಟಿದ್ರೆ ಅಥವಾ ಇನ್ನೊಬ್ಬರ ಹೆಸರನ್ನ ಬಿಟ್ಟಿದ್ರೆ ಅವತ್ತು ಇವರಿಗೆ ಹೇಳಲಿಕ್ಕೆ, ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಅವಕಾಶ ಇತ್ತು. ಅಶೋಕ್ರವರಿಗಿರ್ಬೋದು, ಭಾರತೀಯ ಜನತಾ ಪಾರ್ಟಿಯವರಿಗಿರ್ಬೋದು. ಅವತ್ತು ಬಹುಶಃ ಕುಂಭಕರ್ಣ ನಿದ್ರಾವಸ್ಥೆಯಲ್ಲಿ ಇದ್ರು ಅಥವಾ ಇದು ಸುಳ್ಳು ಹೇಳ್ತಾ ಇದ್ರು ಅನ್ನೋದನ್ನ ಜನ ಅರ್ಥ ಮಾಡ್ಕೊಳ್ತಾರೆ. ಇವತ್ತೇನಾಗಿದೆ, ಸಾರ್ವಜನಿಕವಾಗಿ ಈ ಪಠ್ಯಪುಸ್ತಕಗಳ ಪರಿಷ್ಕರಣೆ ವಿಚಾರದಲ್ಲಿ ಬಿಜೆಪಿನವರು ಎಲ್ಲೋ ಒಂದು ಕಡೆ ಕುವೆಂಪುರವರ ಹೆಸರನ್ನ ಬಿಟ್ಟಿದ್ದಾರೆ. ಆಮೇಲೆ ವಾಲ್ಮೀಕಿ ಬಗ್ಗೆ ಕೆಟ್ಟ ಹೆಸರನ್ನ ತರ್ತಕ್ಕಂತ ಪ್ರಯತ್ನ ಮಾಡಿದ್ದಾರೆ. ಅಂಬೇಡ್ಕರ್ ಅಪಮಾನ ಮಾಡುವಂತ ರೀತಿಯಲ್ಲಿ ಗಾಂಧೀಜಿ ಅವರಿಗೆ, ಹಾಗೆ ನಾರಾಯಣ ಗುರು ಅವರಿಗೆ, ಪೆರಿಯಾರ್ ಅವರಿಗೆ, ಈ ರೀತಿ ಅನೇಕ ಮಹನೀಯರಿಗೆ, ಇನ್ಕ್ಲೂಡಿಂಗ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂತ ಭಗತ್ ಸಿಂಗ್ ರವರಿಗೆ ಈ ತರ ಎಲ್ಲರಿಗೂ ಸಹ ಅಪಮಾನ ಮಾಡತಕ್ಕಂತ ಪ್ರವೃತ್ತಿಯನ್ನ ತೋರ್ತಕ್ಕಂತ ಹಿನ್ನೆಲೆಯಲ್ಲಿ ಇವತ್ತು ಸಮಾಜ ತಿರುಗಿ ಬಿದ್ದಿರತಕ್ಕಂತ ಹಿನ್ನೆಲೆಯಲ್ಲಿ ಈ ರೀತಿಯ ಅಸಂಬದ್ಧ ಹೇಳಿಕೆಗಳನ್ನ ಅಶೋಕರವರು ಕೊಡ್ತಾ ಇದ್ದಾರೆ. ಜನನೇ ಇದನ್ನ ತೀರ್ಮಾನ ಮಾಡುತ್ತಾರೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಇವ್ರಿಗೆ ಏನಾದ್ರು ಇದ್ರೆ ಅವತ್ತು ಹೇಳ್ಬೇಕಾಯ್ತು, ಬಿಟ್ಟಿದ್ರೆ ಯಾಕೆ ಹೇಳಲಿಲ್ಲ ಅಂದ್ರೆ ನಾವು ಬಿಟ್ಟಿರ್ಲಿಲ್ಲ. ಸೊ ಇವತ್ತು ಅವ್ರು ಬಿಟ್ಟಿರೋದು ಅವರಿಗೆ ಬೂಮರಾಂಗ್ ಆಗಿರುವಂತ ಹಿನ್ನೆಲೆಯಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಸಮಂಜಸ ಅಲ್ಲ. ಇದನ್ನ ಜನ ತೀರ್ಮಾನ ಮಾಡುತ್ತಾರೆ ಅಂತ ಹೇಳಿ ಹೇಳಿಕೆ ಬಯಸ್ತಾರೆ. ಅಂದ್ರೆ ಒಂದು ಸಮುದಾಯ ಅಂದ್ರೆ ಸಾಕಷ್ಟು ಸಮುದಾಯಗಳು ಇದರ ವಿರುದ್ಧ ತಿರುಗಿ ಬಿದ್ದಿದ್ದು. ಬಸವಣ್ಣ ಅವರ ವಿಚಾರ, ಕುವೆಂಪು ಅವರ ವಿಚಾರ, ಈ ರೀತಿಯಾಗಿ ಸಾಕಷ್ಟು ಮಹನೀಯರ ಹೆಸರನ್ನ ಕೈಬಿಟ್ಟಿದ್ದಂತ, ಹಾಗೆ ಅದರಲ್ಲಿ ಪಠ್ಯ ಪರಿಷ್ಕರಣೆ ಮಾಡಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಂಪೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ಲಿ ಹೇಳ್ತಾ ಇರುವಂತದ್ದನ್ನ ಅಶೋಕ್ ಅವ್ರ ಕಡೆಯಿಂದ ಹೇಳಿಸ್ತಾ ಇರುವಂತ ಕೆಲಸ ಏನಾದ್ರು ಆಗ್ತಾ ಇದೆಯಾ? ಈಗ ನಾಳೆ ಕಾರ್ಪೊರೇಷನ್ ಎಲೆಕ್ಷನ್ಸ್ ಬರುತ್ತಲ್ವಾ, ಸೊ ಅದಕ್ಕೋಸ್ಕರ ಆ ದೃಷ್ಟಿನಲ್ಲಿ ಇಟ್ಟುಕೊಂಡು ಈ ರೀತಿ ಅಸಂಬದ್ಧವಾದಂತ ಹೇಳಿಕೆಗಳು ಇವತ್ತು ಬಿಜೆಪಿನವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ನಿಜವಾಗಿ ಆ ರೀತಿ ನಡೆದಿದ್ರೆ ಎಷ್ಟು ದಿವಸ ಯಾಕೆ ಕುಂಭಕರ್ಣನ ನಿದ್ರಾವಸ್ಥೆಯಲ್ಲಿದ್ರು ಇವರು? ಸೊ ಈ ಭಾರತೀಯ ಜನತಾ ಪಾರ್ಟಿಯವರ ಸಮಯ ಸಾಧಕತನ ಇದರಿಂದನೂ ಸಹ ಗೊತ್ತಾಗುತ್ತೆ. ಜನ ಬಹಳ ಪ್ರಬುದ್ಧರಿದ್ದಾರೆ, ಅದರಲ್ಲೂ ಬೆಂಗಳೂರು ಜನ ಬಹಳ ಪ್ರಬುದ್ಧರಿದ್ದಾರೆ. ಅವರು ಅರ್ಥ ಮಾಡ್ಕೊಳ್ತಾರೆ ಇವರು ಯಾವುದೇ ಈ ರೀತಿಯ ಅಸಂಬದ್ಧ ಹೇಳಿಕೆಗಳಿಗೆ ಬೆಲೆ ಸಿಗೋದಿಲ್ಲ ಅಂತ ಹೇಳಿ ಹೇಳಿಕೆ ಬಯಸ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿ ಮಾತಾಡ್ಬೇಕಾದಂತವ್ರು ಸೈಲೆಂಟ್ ಆಗಿದ್ರು, ಇವಾಗ ಅದನ್ನ ನಾನೇ ಹೇಳ್ತೀನಿ, ಅಕಸ್ಮಾತ್ ಅವತ್ತೇನಾದ್ರು ಯಾವ್ದಾದ್ರು ಒಬ್ಬ ಮಹನೀಯರ ಹೆಸರನ್ನ ಕೈ ಬಿಟ್ಟಿದ್ರೆ ನಮ್ಮ ಅವಧಿನಲ್ಲಿ ಅವತ್ತು ಮಾತನಾಡಬೇಕಾಯ್ತು. ಅವತ್ತು ಮಾತನಾಡ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಸ್ಪಷ್ಟ, ನಾವ್ ಯಾವ್ದು ಆ ರೀತಿ ಕೈ ಬಿಟ್ಟಿಲ್ಲ. ಸೊ ಇವತ್ತು ಬೇಕು ಅಂತ ಹೇಳಿ ಆ ರೀತಿಯ ಸುಳ್ಳು ಆಪಾದನೆಗಳನ್ನ ಮಾಡತಕ್ಕಂತ ಪ್ರವೃತ್ತಿಯನ್ನ ಇವತ್ತು ಬಿಜೆಪಿನವರು, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಅಶೋಕ್ರವರು ಮಾಡುವಾಗ ಹೊರಟಿದ್ದಾರೆ. ಅದು ಅವರಿಗೆ ಯಾವುದು ಫಲಕಾರಿ ಆಗುದಿಲ್ಲ ಅಂತ ಹೇಳಿ ಹೇಳಿಕೆ ಬಯಸ್ತಾರೆ. ಓಕೆ, ಥ್ಯಾಂಕ್ ಯು ಉಗ್ರಪ್ಪನವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಅಶೋಕ್ ಅವರು ಮಾತನಾಡ್ತಾ ಇದ್ರು, ಇಲ್ಲಿ ಕೆಂಪೇಗೌಡರ ವಿಚಾರವನ್ನ ಸೇರಿಸಿರುವಂತ ಬಗ್ಗೆ ಅವ್ರು ಮಾತನಾಡ್ತಾ ಇದ್ರು. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಕೆಂಪೇಗೌಡರ ಹೆಸರನ್ನ ಕೈಬಿಟ್ಲಾಗಿತ್ತು ಅನ್ನೋದ್ರ ಬಗ್ಗೆ ಆರೋಪನೆ ಮಾಡ್ತಾ ಇದ್ರು. ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಆರೋಪ ಮಾಡ್ತಾ ಇದ್ರು. ಅವ್ರು ಮಾತಾಡ್ತಿದ್ದಾರೆ, ನೋಡೋಣ. ಮತೀಯ ಗಲಭೆಗಳು ನಿಯಂತ್ರಣಕ್ಕೆ ತರುವುದು ಸರ್ಕಾರದ ಅರಸಾಹಸ ಕೆಲಸವಾಗಿತ್ತು. ಗಲಾಟೆ ಆಯಿತು, ಹಿಂದೂ ಮುಸ್ಲಿಂ ಗಲಾಟೆ. ಎರಡು ದೇಶಗಳ ಜನರಲ್ಲಿ ಭಾವೋದ್ರೇಕ ಉಂಟಾಗಿದ್ದು ಬಹಳ ಆಕ್ರೋಶಗೊಂಡಿದ್ರು. ಗಾಂಧೀಜಿಯವರು ಕಲ್ಕತ್ತಾದಲ್ಲಿ ಗೀತೆಯನ್ನ ಪಠಿಸುತ್ತಾ ಉಪವಾಸ ಕೈಗೊಂಡಿದ್ದರು. ಹಿಂದೆ ನಮ್ಮ ಸರ್ಕಾರದಲ್ಲಿ ಗಾಂಧೀಜಿಯವರು ಕಲ್ಕತ್ತಾದಲ್ಲಿ ಗೀತೆಯನ್ನ ಪಠಿಸುತ್ತಾ, ಅವ್ರಿಗೆ ಗೊತ್ತಿದೆ ರಾಮ ಅನ್ನೋ ಗೀತೆಯನ್ನ ಪಠಿಸುತ್ತಾ ಉಪವಾಸ ಕೈಗೊಂಡರು. ಅದು ಇವ್ರ ಕೋಪ ಆಗ್ಲಿಲ್ಲ. ಗೀತೆ ಅಂತ ಇತ್ತಲ್ಲ, ಅದಕ್ಕೆ ಕತ್ರಿ ಹಾಕಿದ್ರು. ಉಪವಾಸ ಕೈಗೊಂಡ್ರು ಅಂತ ಬಂದ್ಬಿಟ್ರು ಅಲ್ಲಿಗೆ 11ನೇ ಇದರಲ್ಲಿ ಗೀತೆ ಕೈ ಬಿಟ್ರು. ಗೀತೆ ಅವ್ರಿಗೆ ಬೇಡವಾಗಿತ್ತು, ಅದಕ್ಕೋಸ್ಕರ ಅವರು ಬಿಟ್ಟಿದ್ದಾರೆ ಅದನ್ನ. ಅದ್ರ ಜೊತೆಗೆ ಇನ್ನು ಬರ್ತಾ ಮುಂದೆ ಹೋಗ್ತಾ ಇದ್ರೆ ವೀರ ಶಿವಾಜಿ ಬಗ್ಗೆನೂ ನಿಮ್ಗೆ ಗೊತ್ತಿದೆ. ಅನುಬಂಧ 21 ಫಸ್ಟ್ ಅನುಬಂಧ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತೀನಿ. 21 ಇಂದಿನ ಬಿಜೆಪಿ ಸರ್ಕಾರದಲ್ಲಿ 6ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಕ್ರಿಸ್ತಪೂರ್ವ
ಕ್ರಿಸ್ತ ಶಕದ ಬಗ್ಗೆ ತಿಳಿಸಿಕೊಡುವಾಗ ಶಿವಾಜಿಯ ಉಲ್ಲೇಖ ಮಾಡಲಾಗಿತ್ತು. ಆ ಶಿವಾಜಿನೇ ಕಿತ್ತು ಬಿಸಾಕ್ಬಿಟ್ರು. ಇವ್ರು ಮಾಡಿದಾಗ ಆ ಶಿವಾಜಿನ ತೆಗೆದುಹಾಕಿದ್ದಾರೆ, ಅಲ್ಲಿ ಶಿವಾಜಿ ಬೇಡ ಅಂತೇಳಿ. ಅದೇ ರೀತಿ ಈ ಚಂಗೀಸ್ ಖಾನು ತೈಮೂರ್ ದಾಳಿ ಭಾರತದ ಮೇಲೆ ಆಯಿತು. ಅವ್ರ ಆಕ್ರಮ ಮಾಡಿದ್ದು, ಅನ್ಯಾಯ ಮಾಡಿದ್ದು, ಅವೆಲ್ಲವನ್ನ ತೆಗೆದುಹಾಕ್ಬಿಟ್ರು. ಅದು ಎಲ್ಲ ಹಿಂದೆ ಪುಸ್ತಕದಲ್ಲಿತ್ತು, ಅಷ್ಟನ್ನು ಕೂಡ ಇವರು ತೆಗೆದುಹಾಕಿದ್ರು ಅದನ್ನ. ಆಮೇಲೆ ರಜಪೂತರ ಬಗ್ಗೆ ಬಹಳಷ್ಟು ಸಿನಿಮಾಗಳು ಬಂದಿದೆ. ರಜಪೂತರ ಧರ್ಮ ಗುಣಗಳು ಅಂತ ಇತ್ತು. 6ನೇ ತರಗತಿಯಲ್ಲಿ ಅನುಬಂಧ 23 ಅದರಲ್ಲಿ ರಜಪೂತರ ಇತಿಹಾಸ, ಅವರ ಶಿಲ್ಪೆ, ವಾಸ್ತುವೈಭವ ಇದೆಲ್ಲ ಒಳ್ಳೊಳ್ಳೆ ಚಿತ್ರಗಳು ಹಾಕಿದ್ದು, ಪ್ರಿಂಟ್ ಇತ್ತು ಪುಸ್ತಕದಲ್ಲಿ. ಅವರ ಚರಿತ್ರೆ ಅಂದ್ರೆ ಅವರ ವಾಸ್ತುಶಿಲ್ಪ ಇದೆಲ್ಲವನ್ನ ಮಾಡಿದ್ರು. ಅಲ್ಲಿ ಮೊಘಲರ ದೊರೆಗಳ ಕಲೆ ಸಂಸ್ಕೃತಿಯನ್ನ ವಿವರ ಮಾಡೋದಕ್ಕೋಸ್ಕರ ಈ ರಜಪೂತರ ಎಲ್ಲ ಚಿತ್ರಕಲೆ ಏನೇನಿತ್ತು ವೈಭವ ಅದನ್ನೆಲ್ಲವನ್ನ ಕೈ ಬಿಟ್ರು ಅವರು. ಬರಗೂರು ಸಮಿತಿಯಲ್ಲಿ ಅನುಬಂಧ 23ರಲ್ಲಿದೆ ನೋಡಿ, ಕೈ ಬಿಟ್ಬಿಟ್ರು ಅದನ್ನ. ರಜಪೂತರದು ಇಲ್ಲ ಅದು ಅಲ್ಲಿ. ಇನ್ನು ಮೈಸೂರು ಒಡೆಯರಿಗೆ ಬಂದ್ರೆ, ಮೈಸೂರು ಒಡೆಯರಿಗೆ ಕಳೆದ ಸಾಲಿನಲ್ಲಿ 7ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು, 10ನೇ ಚಾಮರಾಜ ಒಡೆಯರು ಇವರೆಲ್ಲ ಅಂಶ ಇಡಲಾಯಿತು. ಪರಿಷ್ಕೃತ 10ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಮೈಸೂರಿಗೆ ಸಂಬಂಧಪಟ್ಟಂತ ಮುಮ್ಮಡಿ ಕೃಷ್ಣರಾಜರು ಇದರಲ್ಲಿ ನಾವು ಇದನ್ನ ಬಿಟ್ಟಿದ್ರಿ, ಕೈ ಬಿಟ್ಟಿದ್ದೀರಿ ಅಂತ ಹೇಳಿದ್ರು. 7ನೇ ತರಗತಿಯಲ್ಲಿ ಕೈ ಬಿಟ್ಟಿದ್ದೀರಿ ಅಂತ ಹೇಳಿದರೆ ಅದು 10ನೇ ತರಗತಿ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ. ಇದೇ ಈ ವಿಷಯವನ್ನ ಸಂಬಂಧಪಟ್ಟಂತೆ ಎಲ್ಲ ಮೈಸೂರು ಒಡೆಯರ ಬಗ್ಗೆ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ, ಸರ್ ವಿಶ್ವೇಶ್ವರಯ್ಯನವರ ಬಗ್ಗೆ ಮತ್ತೆ ಅದನ್ನ ಪ್ರಿಂಟ್ ಮಾಡಿದೆ. ಅನುಮೋದ ಕೊಡ್ತೀನಿ ನೋಡಿ. ಸರಿ, ಆಯ್ತು. ಇಷ್ಟು ಮೈಸೂರು ಮತ್ತು ಕುವೆಂಪುರ ಬಗ್ಗೆ ಇದು ಕೊಟ್ಟಿದ್ದೀನಿ. ಮತ್ತೆ ಕಾಂಗ್ರೆಸ್ಸಿನ ಅಧ್ಯಕ್ಷರು ಸನ್ಮಾನ್ಯ ಶಿವಕುಮಾರ್ ಅವರು ಪುಸ್ತಕ ಹರಿದಾಕಿದ್ರು. ಅವರು ಪುಸ್ತಕ ಹರಿದಾಕಬಾರ್ದಾಯ್ತು. ಯಾಕೆಂದ್ರೆ ಅದರಲ್ಲಿ ಕೆಂಪೇಗೌಡರ ಅಧ್ಯಯನ ಇತ್ತು. ಅವ್ರು ಯಾವ್ದು ಹರಿದಾಕ್ಬೇಕಾಯ್ತು, ಹಿಂದೆ ಇದ್ದಂತ ಪುಸ್ತಕದಲ್ಲಿ ಕೆಂಪೇಗೌಡರ ಇದೇ ಇರಲಿಲ್ಲ, ಇತಿಹಾಸನೇ ಇರಲಿಲ್ಲ, ಪುಸ್ತಕನೇ ಇರಲಿಲ್ಲ, ಅವ್ರ ಚಿತ್ರನೂ ಇರಲಿಲ್ಲ. ಅದು ಹರಿದಾಕ್ಬೇಕಾಯ್ತು. ಹಿಂದೆ ಬರಗೂರು ರಾಮಚಂದ್ರಪ್ಪ ಅವ್ರು ಮಾಡಿದಂಥದ್ದು ಕೆಂಪೇಗೌಡರ ಇತಿಹಾಸನೇ ತೆಗೆದಾಕಿ ಇರಲಿಲ್ಲ. ಈಗ ಮಾಡಿರೋ ಅಂಥದ್ರಲ್ಲಿ ಕೆಂಪೇಗೌಡರ ಇತಿಹಾಸ ಇತ್ತು, ಅದನ್ನ ಹರಿದಾಕಿದ್ದು ಎಷ್ಟು ಸರಿ ಅಂತ ನಾನು ಪ್ರಶ್ನೆಯನ್ನ ನಾನು ಮಾಡ್ತಾ ಇದ್ದೀನಿ. ಮತ್ತೆ ವಿಶೇಷವಾಗಿ ಗೌರವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು, ಇವ್ರ ಬಗ್ಗೆ ಬಹಳ ಕಾಮೆಂಟ್ಸ್ಗಳು ಬಂದಿದೆ. ಇವತ್ತೂ ಕೆಲವು ಪತ್ರಿಕೆಗಳಲ್ಲಿ ಬಂದಿದೆ, ಇವತ್ತೂ ಕೂಡ ಬಂದಿದೆ. 10ನೇ ತರಗತಿ ಪುಸ್ತಕದಲ್ಲಿ ಪ್ರಥಮ ಭಾಷೆ ಕನ್ನಡ ಪುಸ್ತಕದಲ್ಲಿ ಅನುಬಂಧ 25 ಆ ಪುಸ್ತಕದಲ್ಲಿ ಸ್ವಾಮಿ ವಿವೇಕಾನಂದರು, ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಕುರಿತು ಮಾಹಿತಿ ಹೊಂದಿದ ಉದಾತ್ತ ಚಿಂತನೆಗಳು ಪಾಠ ಇತ್ತು ನಮ್ಮ ಸರ್ಕಾರದಲ್ಲಿ. ಸಿದ್ದರಾಮಯ್ಯನವರ ಸರ್ಕಾರ ಬರೀ ಸ್ವಾಮಿ ವಿವೇಕಾನಂದರು ಮಾಹಿತಿ ಮಾತ್ರ ನೀಡಲಾಗಿತ್ತು, ಅಂಬೇಡ್ಕರ್ ಇವೆಲ್ಲ ಇರಲಿಲ್ಲ. ಈಗ ನಾವು ಸ್ವಾಮಿ ವಿವೇಕಾನಂದ, ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿ ಇವೆಲ್ಲವನ್ನ ಸೇರ್ಪಡೆ ಮಾಡಿದ್ರಿ, ಅನುಬಂಧ 25ರಲ್ಲಿ ಇದೆ. ಅದೇ ರೀತಿ ಭಗತ್ ಸಿಂಗ್ ಅವರು, ನಾರಾಯಣ್ ಗುರು, ಪೆರಿಯಾರ್ ಪಾಠ ತೆಗೆದಾಕಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನ ಹೇಳಿದ್ರು. ಅನುಬಂಧ 26ರಲ್ಲಿದೆ, ಬಿಟ್ಟಿಲ್ಲ. ಇವೆಲ್ಲವನ್ನ ಪ್ರಥಮ ಕನ್ನಡ ಭಾಷೆಯಲ್ಲಿ ಸೇರಿಸಿದಿರಿ. ಇದನ್ನೆಲ್ಲ ಪ್ರಥಮ ಭಾಷೆ ಕನ್ನಡ ಪುಸ್ತಕದಲ್ಲಿ ಸೇರಿಸಿದಿರಿ. ಅದೇ ರೀತಿ ಟಿಪ್ಪು, ತುಘಲಕ್, ಮೊಘಲ್ ದೊರೆಗಳ ವಿಚಾರ ಪುಟಗಟ್ಟಲೆ ಬರೆದಿದ್ರು. ಭಾರತೀಯ ರಾಜರುಗಳ ಸಾಹಸ ಮಕ್ಕಳಿಗೆ ಇದನ್ನ ಬಹಳ ಸೇರಿಸ್ಬಿಟ್ಟಿದ್ರು. ತುಘಲಕ್ ಬಹಳ ಬರೆದಿದ್ರು,
ಟಿಪ್ಪುನ ಬಹಳ ಬರೆದಿದ್ರು. ಇವೆಲ್ಲ ತೆಗೆದಾಕಿ ನಾವು ನಮ್ಮ ದೇಶದ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂಥ ನಮ್ಮ ದೇಶಕ್ಕೆ ಹೋರಾಟ ಮಾಡಿದಂಥವ್ರನ್ನ ಇದರಲ್ಲಿ ನಾವು ಸೇರಿಸಿದಿರಿ. ಅದೇ ರೀತಿ ಸಿದ್ದರಾಮಯ್ಯನವರ ಸರ್ಕಾರ ಇನ್ನೊಂದು ಅವ್ರಿಗೆ 8ನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಸಿಂಧು ಸಂಸ್ಕೃತಿ ಇತ್ತು. ಸಿಂಧು ಸಂಸ್ಕೃತಿ ಪಾಠ ನಮ್ಮ ಸರ್ಕಾರದಲ್ಲಿ ಇತ್ತು. ಅದನ್ನ ತೆಗೆದಾಕಿದ್ರು. ಈ ಬಾರಿ ನಾವು ಸಿಂಧು ಸಂಸ್ಕೃತ ನಾಗರಿಕತೆಯನ್ನ ನಾವು ಸೇರಿಸಿದ್ರು. ಅದನ್ನ ನಾವು ಈಗ ಅದನ್ನ ಸೇರಿಸಿದ್ರಿ. ನಾವಿಲ್ಲಿ ನಾವು ಯಾವ್ದಾವ್ದು ಸೇರಿಸಿದಿರಿ, ಹೊಸದಾಗಿ ಯಾವ್ದಾವ್ದು ಸೇರಿಸಿದಿರಿ ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಮಾಹಿತಿಯನ್ನ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಾರತ ನಮ್ಮ ಹೆಮ್ಮೆ 6ನೇ ತರಗತಿಯ ಸಮಾಜ ಪುಸ್ತಕದಲ್ಲಿ ಸೇರ್ಪಡೆ ಮಾಡಿದಿರಿ. ಅನುಬಂಧ 28ರಲ್ಲಿದೆ ನೋಡಿ. ಭಾರತ ನಮ್ಮ ಹೆಮ್ಮೆ. ಏನ್ ತಪ್ಪಿದೆ ಇದರಲ್ಲಿ? ಅದೇ ರೀತಿ ಇತಿಹಾಸದ ಪರಿಚಯ ಅನುಬಂಧ 29ರಲ್ಲಿದೆ. ಇದು ಪೂರ್ಣವಾಗಿ ಪಾಶ್ಚಿಮಾತ್ಯ ಇತಿಹಾಸಕಾರರ ಮಾಹಿತಿ ಇದರಲ್ಲಿ ಸೇರಿಸಿದಿರಿ. ನಾವು ಭಾರತೀಯತೆ ಕುರಿತು KS ನರಸಿಂಹಸ್ವಾಮಿಯವರ ಭಾರತೀಯತೆ ಕವನ, ಸಿದ್ದರಾಮಯ್ಯನವರ ಕಾಲದಲ್ಲಿ KS ನರಸಿಂಹಸ್ವಾಮಿಯವರ ಕವನ ಭಾರತೀಯತೆ, ಅದನ್ನ ಸಿದ್ದರಾಮಯ್ಯನವರು ಕೈ ಬಿಟ್ರು. ಯಾಕೆ ಬಿಟ್ರು ಗೊತ್ತಿಲ್ಲ. ಅದನ್ನ ನಾವು ಈಗ ಮತ್ತೆ ಸೇರ್ಪಡೆ ಮಾಡಿದ್ವಿ. ಅವ್ರು ಕೈ ಬಿಟ್ಟಿದ್ರು ನಾವು. ಅದೇ ರೀತಿ ಸ್ವಾತಂತ್ರ್ಯ ಹೋರಾಟಗಾರರಾದ ನಿಟ್ಟೂರು ಶ್ರೀನಿವಾಸರಾಯರ ಪಾಠ ಪರಿಷ್ಕರಣೆ ಹೆಸರಲ್ಲಿ ಅದನ್ನ ಕೈ ಬಿಟ್ಬಿಟ್ರು. ನಿಟ್ಟೂರು ಶ್ರೀನಿವಾಸ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾಗಿರುವಂತ ಅಂಜಲಿ ನಿಂಬಾಳ್ಕರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಅಶೋಕ್ ಅವರು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಕಾಂಗ್ರೆಸ್ನವರೇ ಸಾಕಷ್ಟು ಮಹನೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಠ್ಯದಲ್ಲಿ ಕೈ ಬಿಟ್ಟಿದ್ರು. ಇವ್ರಿಗೆ ಯಾವ ನೈತಿಕತೆ ಇದೆ ಈಗ ಬಿಜೆಪಿ ಸರ್ಕಾರದ ಬಗ್ಗೆ ಮಾತಾಡ್ಲಿಕ್ಕೆ? ನಾವು ಸಾಕಷ್ಟು ಸೇರಿಸಿದ್ವಿ, ಕೆಂಪೇಗೌಡರ ಬಗ್ಗೆ ಸೇರಿಸಿದ್ವಿ ಅಂತೆಲ್ಲ ಮಾತನಾಡ್ತಾ ಇದ್ರು ಈಗಷ್ಟೇ. ನೋಡಿ, ನನ್ಗೆ ಆನರೇಬಲ್ ಮಿನಿಸ್ಟರ್ಗೆ ನನ್ನ ಜ್ಞಾಪಕ ಮಾಡ್ಲಿಕ್ಕೆ ಬಯಸ್ತೀನಿ. ಅವರು ಯಾವ ಶಾಲೆದಲ್ಲಿ ಕಲಿಸಿದ್ದಾರೆ ಆ ಇತಿಹಾಸ ಪುಸ್ತಕ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಓದೋನೆ ಈಗ ಎಲ್ಲ ಅವ್ರ ಮಕ್ಕಳು ಕೂಡ ಅವರು ಕೂಡ ಬಹುಶಃ ಅವರಿಗೆ ಚೆನ್ನಾಗಿ ಇತಿಹಾಸ ಗೊತ್ತು. ಆ ಇತಿಹಾಸ ಏನಿದೆ ಅದಕ್ಕೆ ಸುಳ್ಳು ಮಾಹಿತಿ ಯಾವುದು ಪಠ್ಯ ಪುಸ್ತಕದಲ್ಲಿ ಇರ್ಲಿಲ್ಲ. ನಮ್ ಮುಖ್ಯವಾಗಿ ಆಕ್ಷೇಪಣೆ ಏನಿದೆ, ಈಗ ಕುವೆಂಪು ಇರ್ತಕ್ಕಂತ ಅವ್ರದ್ದು ಪಾಠದಿಂದ ನೀವು ತೆಗಿತಾ ಇದ್ದೀರಾ ಅಂದ್ರೆ ಇದು ಯಾವ ನ್ಯಾಯ? ಕುವೆಂಪುಗೆ ಮಾನ ಸನ್ಮಾನ ಮಾಡಿದ್ದಾರೆ. ಏನ್ ಬಸವಣ್ಣಂದು ಆಚಾರ ವಿಚಾರ ಏನು ಹುಡುಗರಿಗೆ ಗೊತ್ತಾಗ್ತಾ ಇತ್ತು ಅದು ತೆಗ್ಸಿದ್ದಾರೆ. ಅದು ಏನ್ ಮಾನ ಸನ್ಮಾನ ಮಾಡ್ತಾ ಇದ್ದಾರೆ? ಬರೀ RSS ಕೈಗೊಂಬೆ ಆಗಿ RSS ವಿಚಾರ ಈ ಹೆಣ್ಮಕ್ಳಿಗೆ ತೋರ್ಸ್ಲಿಕ್ಕೆ ಇವ್ರು ಈ ತರ ಮಾಡ್ತಾ ಇದ್ರೆ ಅಂದ್ರೆ ಯಾರ ಏನ್ ಸ್ಪೆಷಲ್ ಮಾಹಿತಿ ಇವ್ರು ಕೊಡ್ತಾ ಇದ್ದಾರೆ ಈ ಹುಡುಗರಿಗೆ? ಈಗ ಅದು ಒಂದ್ ಪ್ರಶ್ನೆ. ಇದರಲ್ಲಿ ರಾಜಕಾರಣ ಏನಿಲ್ಲ. ಅವರು ಕೂಡ ಇತಿಹಾಸ ಓದಿದ್ದಾರೆ. ಅವ್ರು ಏನ್ ಓದಿದ್ದಾರೆ ಅದು ತಪ್ಪಂತ? CM ಬೊಮ್ಮಾಯಿ ಅವರು ಓದಿದ್ದಾರೆ, ಸ್ಪೀಕರ್ ಅವರು ಓದಿದ್ದಾರೆ, ನಾನು ಓದಿದ್ದೀನಿ. ನಮ್ ವಯಸ್ಸು ಎಲ್ಲಾರ್ದು ಈಗ ಬಹುಶಃ 40 ಕ್ರಾಸ್ ಆಗಿ 60 ವರ್ಷ ಸೀನಿಯರ್ ಲೀಡರ್ಸ್ ಇದಾವೆ. ಅವರು ಏನ್ ಓದಿದ್ದಾರೆ ಅದು ಎಲ್ಲ ತಪ್ಪ? ಟಿಪ್ಪು ವಿಚಾರ ಕೈ ಬಿಟ್ರೆ ಸಾಕು, ಕಾಂಗ್ರೆಸ್ನವರು ಮೈ ಮೇಲೆ ಏನೋ ಬಂದಂಗ ಆಡ್ತಾರೆ, ಸಿದ್ದರಾಮಯ್ಯನವರು ಏನೋ ಮೈ ಮೇಲೆ ಬಂದಂಗ ಆಡ್ತಾರೆ ಟಿಪ್ಪು ವಿಚಾರ ಕೈ ಬಿಟ್ಟಿದ್ದಕ್ಕೆ, ಅದಕ್ಕೆ ಹಿಂಗೆಲ್ಲ ಆಡ್ತಿರೋದು ಇವರು ಅಂತ ಹೇಳ್ತಾ ಇದಾರೆ. ಇಲ್ಲ, ಸುಮ್ನೆ ಪದೇ ಪದೇ ಕಾಂಗ್ರೆಸ್ ಮೇಲೆ ಅವಮಾನ ಕೈ ತೋರ್ಸೋದು ಅದು ಬಿಡ್ಲಿಕ್ಕೆ ಹೇಳಿ. ಈಗ ಇಲೆಕ್ಷನ್ ವರ್ಷ ಇದೆ, ಅವರು ಏನ್ ಕೆಲಸ ಮಾಡಿ ತೋರ್ಸಿದ್ದಾರೆ ಅವರು ತೋರ್ಸ್ಲಿ ಫಸ್ಟ್, ಆಮೇಲೆ ಇತಿಹಾಸ ಬದಲಾವಣೆ ಮಾಡ್ಲಿ. ಇವರಿಗೆ ತಿರಂಗ ಕೈಯಲ್ಲಿ ಇಟ್ಲಿಕ್ಕೆ ಕೂಡ ಇವ್ರ ಪಕ್ಷಕ್ಕೆ ನಾಚಿಕೆ ಆಗ್ತಾ ಇದ್ರು. ಕೈಯಲ್ಲಿ ತಿರಂಗ ಇಡ್ಲಿಕ್ಕೆ ಕೂಡ ಸಾಧ್ಯ ಆಗ್ಲಿಲ್ಲ ಇವರಿಗೆ. ಇವ್ರ ಕಡೆಯಿಂದ ನಾವು ಈಗ ಇತಿಹಾಸ ಬಗ್ಗೆ ಪಾಠ ಕಲಿಸ್ಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ನಮ್ಮ ಜೊತೆ MLC ನಾಗರಾಜ್ ಯಾದವ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ಹೇಳಿ ಸರ್, ಅಶೋಕ್ ಅವರ ಪ್ರೆಸ್ ಮೀಟ್ ಅನ್ನ ಏನಾದ್ರು ಅಬ್ಸರ್ವ್ ಮಾಡಿದಿರಾ?
ಅದನ್ನೇ ಕೇಳಿದೆ ನಾನು. ಅವ್ರು ಕಾಂಗ್ರೆಸ್ನವರು ಕಡೆಗಣಿಸಿದ್ರು ಕೆಂಪೇಗೌಡರ ಹೆಸರು ಮಾತನ್ನ ಹೇಳಿದಾರಂತ, ನಿಜಾನ? ಹೌದು ಹೇಳಿದ್ದಾರೆ. ಆಮೇಲೆ ಡಿ.ಕೆ. ಶಿವಕುಮಾರ್ ಅವರು ಅವತ್ತು ಪಠ್ಯ ಪುಸ್ತಕ ಹರಿದಿದ್ದ ವಿಚಾರ ಬೇಸರ ತರಿಸ್ತಾ ಇದೆ. ಕೆಂಪೇಗೌಡರಂತ ಮಹನೀಯರ ಅವರ ವಿಚಾರ ಇದ್ದಂತ ಪುಸ್ತಕವನ್ನ ಹರಿದಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಕಾಂಗ್ರೆಸ್ನವರಿಗೆ ಟಿಪ್ಪು ಸುಲ್ತಾನ್ ಅವರ ವಿಚಾರ ಕೈ ಬಿಟ್ಟಿದ್ದಕ್ಕೆ ಮೈ ಮೇಲೆ ಏನೋ ಬಂದಂಗೆ ಆಡ್ತಿದ್ದಾರೆ ಅಂತ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಸಿದ್ದರಾಮಯ್ಯನವರ ಹೆಸರನ್ನು ಹೇಳ್ತಾ ಇದ್ರು ಅವರು. ಓಕೆ, ನೋಡಿ, ಮಾನ್ಯ ಅಶೋಕ್ ಅವರು ರಾಜ್ಯದ ಒಂದು ಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಈಸ್ ನಾಟ್ ಓನ್ಲಿ ಬಿಜೆಪಿ ಲೀಡರ್, ಈಸ್ ಆಲ್ಸೋ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ರೆಪ್ರೆಸೆಂಟ್ ದ ಎಂಟೈರ್ ಕರ್ನಾಟಕ ಸ್ಟೇಟ್. ನಿಜ ತಾನೆ? ಆ ರೀತಿ ಇರಬೇಕಾದ್ರೆ ವಿರೋಧ ಪಕ್ಷಗಳು ಏನಾದ್ರು ಟೀಕೆ ಟಿಪ್ಪಣಿಗಳು ಮಾಡಿದ್ರೆ ಅದ್ರ ಬಗ್ಗೆ ಸರಿಯಾದ ರೀತಿ ಅರ್ಥ ಮಾಡ್ಕೊಂಡು ಅದಕ್ಕೆ ಅದ್ರ ಅನುಗುಣವಾಗಿ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ಬ್ಯೂಟಿ ಅಲ್ವಾ? ಇವರು ಎಲ್ಲವನ್ನೂ ರಾಜಕಾರಣ ದೃಷ್ಟಿಯಿಂದ ಯಾಕೆ ನೋಡ್ತಾರೆ? ನೋಡಿ, ಪಠ್ಯ ಪುಸ್ತಕದಲ್ಲಿ ಯಾವ ವ್ಯಕ್ತಿ ಪರಿಷ್ಕರಣೆ ಮಾಡಿದ್ರು, ಯಾವ ಕಾರಣಕ್ಕೆ ವಿಡ್ರಾ ಮಾಡಿದ್ರು ಆ ಕಮಿಟಿನ, ಯಾವ ಕಾರಣಕ್ಕೆ ರದ್ದು ಮಾಡಿದ್ರು, ದೇರ್ ಇಸ್ ಸಮಥಿಂಗ್ ಸೀರಿಯಸ್ಲಿ ರಾಂಗ್. ಬಸವಣ್ಣನ ಬಗ್ಗೆ ಇರ್ತಕ್ಕಂತ ವಿಚಾರಗಳಲ್ಲಿ ಉಲ್ಲೇಖ ಮಾಡಿದ್ರೆ ತಪ್ಪು ಮಾಡಿರ್ತಕ್ಕಂಥ ಇರ್ಬೋದು, ಅಥವಾ ಸಂವಿಧಾನ ಶಿಲ್ಪಿ ಆಗಿರ್ತ ಡಾಕ್ಟರ್ B.R. ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅವಮಾನ ಇರ್ಬೋದು, ಅಥವಾ ನಮ್ಮ ಆ ಕಮಿಟಿಯಲ್ಲಿ ಇರ್ತಕ್ಕಂಥ ಒಂದೇ ವರ್ಗದ ಜನನ ಇಟ್ಕೊಂಡಿರೋ ವಿಚಾರಗಳು, ಹಲವಾರು ವಿಚಾರಗಳನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ್ದಾರೆ ಅಂತ ಅನಿಸಿದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಹ್ಯಾಸ್ ವಿಡ್ರಾನ್ ದ ಕಮಿಟಿ ವಿಚ್ ಇಸ್ ಬಿನ್ ಮೇಡ್ ಫಾರ್ ಸಿಲೆಬಸ್ ಅಲ್ವಾ? ಅಕ್ಸೆಪ್ಟೆಡ್ ದೇ ಹ್ಯಾವ್ ಡನ್ ರಾಂಗ್. ಅದಾದ್ಮೇಲೆ ಮಾತಾಡ್ಲಿಕ್ಕೆ ಯಾವ ರೀತಿಯಿಂದ ಅಡಾಸಿಟಿ ಇರ್ತದವ್ರಿಗೆ, ಮಂತ್ರಿ ಆಗಿರೋರ್ಗೆ. ಅದ್ರ ಜೊತೆ ನಾನು ಹೇಳ್ಬೇಕು ಆದ್ರೆ ಇತಿಹಾಸವನ್ನು ಬದಲಾವಣೆ ಮಾಡಬೇಕು, ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು. ಅದಕ್ಕೋಸ್ಕರ ಇವರು ರೂವಾರಿಗಳನ್ನು ತಿಳ್ಕೊಂಡಿದ್ರೆ ಅದು ದೊಡ್ಡ ಮೂರ್ಖತನದ ಪರಮಾವಧಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ದೇಶದ ಸಂವಿಧಾನ ಮತ್ತು ಈ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯನ್ನ ಮತ್ತು ಇತಿಹಾಸವನ್ನ ನಾವು ತಿರ್ಚಲಿಕ್ಕೆ ನಾವು ಯಾರು? ನಾವು ಕಾಪಾಡ್ಕೊಂಡು ಹೋಗ್ಬೇಕಾಗಿರ್ತದ್ದು ಎಲ್ಲ ನಾಗರಿಕರ ಕರ್ತವ್ಯ. ಆ ಕಾರಣಕ್ಕೋಸ್ಕರ ಮಾನ್ಯ ಅಶೋಕರು ನನ್ಗೆ ಆತ್ಮೀಯ ಸ್ನೇಹಿತರು ಕೂಡ ನಿಜ. ಅವ್ರು ನಾನು ಮನವಿ ಮಾಡ್ತಕ್ಕಂತೇನಂದ್ರೆ ಕೆಂಪೇಗೌಡರಿಗೆ ಕಾಂಗ್ರೆಸ್ ಅಧಿಕಾರದಾಗ ಕೊಡ್ಬೇಕಾದ ಎಲ್ಲ ಗೌರವಗಳನ್ನು ಕೊಟ್ಟಿದೆ. ಉದಾಹರಣೆ ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ ಬೆಂಗಳೂರು ನಗರ ಸಿಲಿಕಾನ್ ವ್ಯಾಲಿ ಆಗ್ಬೇಕು ಅನ್ನೋದಾದ್ರೆ ಈ ಕೆಂಪೇಗೌಡ ಕಟ್ಟಿದ ನಾಡ ಬೆಳೆಸಬೇಕಾದ್ರೆ ಕಾಂಗ್ರೆಸ್ ಕಾರಣ ಮರಿಬಾರ್ದು. ಇವತ್ತು ಅಂತಾರಾಷ್ಟ್ರೀಯ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಗರಕ್ಕೆ ಏನಾದ್ರು ಪೂರಕವಾಗಿ ಕೆಂಪೇಗೌಡರ ಹೆಸರನ್ನ ಕೈ ಬಿಟ್ಟಿದ್ರು. ನಾವ್ ಈ ಹಿಂದೆ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇತ್ತು, ಅದಾದ್ಮೇಲೆ ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟ್ ಬಂದಾಗ ಅವ್ರ ಹೆಸರನ್ನ ಕೈ ಬಿಟ್ರು ಅಂತ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡು ಕೂಡ ಹೇಳ್ತಾ ಇದ್ರು ಅವರು. ನೋಡಿ, ಅವ್ರು ಅದನ್ನ ಹೇಳ್ತೀನಿ, ಯಾವ ರೀತಿ ಸಂಕುಚಿತ ಮನೋಭಾವಗಳಿದೆ ಅಶೋಕ್ ಅವರಿಗೆ ಅಂತ ಇದ್ರಲ್ಲಿ ತೋರ್ತಾ ಇದೆ. ನಾವು ಕೇಳ್ತಾ ಇದ್ವಿ, ಮೊದಲಿಂದಾನು ಹೇಳ್ತಾ ಇದ್ವಿ, ಸಿದ್ದರಾಮಯ್ಯನವರು ಒಂದು ಇನ್ಕ್ಲೂಸಿವ್ ಆಗಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂತ ನಾಯಕ. ಅವರು ಬಸವಣ್ಣನವ್ರಿಗೂ ಅತ್ಯಂತ ಗೌರವ ಕೊಡ್ತಕ್ಕಂಥವ್ರು, ಕೆಂಪೇಗೌಡರಿಗೂ ಗೌರವ ಕೊಡ್ತಕ್ಕಂಥವ್ರು, ಕುವೆಂಪು ಅವ್ರಿಗೂ ಗೌರವ ಕೊಡ್ತಕ್ಕಂಥವ್ರು. ಯಾವುದೇ ಕಾರಣಕ್ಕೂ ಕೂಡ ಅವಮಾನದ ಪ್ರಶ್ನೆಗಳೇ ಬರಲ್ಲ, ನಾವು ಕೈಗೊಳ್ಳೋ ಪ್ರಶ್ನೆಗಳೇ ಬರಲ್ಲ. ಇನ್ನೊಂದು ನಾಗರಾಜ್ ಯಾದವ್ ಅವರೇ, ಆರ್ ಅಶೋಕ್ ಅವರು ಒಬ್ರು ಸಚಿವರಾಗಿದ್ದಾರೆ, ಈಗ ಒಂದು ಕ್ಲಾರಿಟಿ ಕೊಡುವಂತ ಕೆಲಸ ಮಾಡ್ತಿದ್ದಾರೆ, ಸರಿ ಹೌದು. ಆದ್ರೆ ಈ ಹಿಂದೆ ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಪಠ್ಯ ಪರಿಷ್ಕರಣೆ ಆದಾಗ ಪ್ರಶ್ನೆ ಮಾಡ್ಬೋದಿತ್ತು, ಇವಾಗ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ. ಈಗ ಒಂದ್ ನಿಮಿಷ, ಈಗ ನಾವು ಮಾತಾಡ್ತಿದ್ರೆ ಹೆಚ್ಚಾಗಿ ಹಲವಾರು ಸಾಹಿತಿಗಳು, ಸಂಶೋಧಕರು ಅವರೆಲ್ಲ ಅಬ್ಜೆಕ್ಷನ್ ಮಾಡಿರೋದು ಗೊತ್ತಿರ್ಬೇಕಾಗ್ತದೆ. ಬೀದಿಗೆ ಬಂದು ಹೋರಾಟ ಮಾಡ್ತಾರ ನೀವು ಅರ್ಥ ಮಾಡ್ಕೊಂಡಿರ್ಬೇಕಾಗ್ತದೆ. ಇದು ಕೇವಲ ಕಾಂಗ್ರೆಸ್ನವ್ರು ರಾಜಕಾರಣಕ್ಕೋಸ್ಕರ ಈ ಪಠ್ಯ ಪುಸ್ತಕ ವಿಚಾರ ತಗೊಂಡಿಲ್ಲ. ಚಕ್ರತೀರ್ಥ ಅವರು ಯಾರಿದ್ದಾರೋ, ರೋಹಿತ್ ಚಕ್ರತೀರ್ಥ ಅವರು ಈಸ್ ನಾಟ್ ಇವನ್ ಎಲಿಜಿಬಲ್ ಪರ್ಸನ್ ಟು ಬಿ ದ ಸಿಲೆಬಸ್ ಕಮಿಟಿ ಚೇರ್ಮನ್. ಯಾವುದೇ ಒಂದು ಪ್ರೊಫೆಸರ್ ಆಗಿರ್ಲಿಲ್ಲ ಅವರು, ಎಲ್ಲೂ ಕೂಡ ಟೀಚಿಂಗ್ ಮಾಡಿಲ್ಲ ಅವರು, ಯಾವುದೇ ರೀತಿಯಂತ ಕೊಡುಗೆ ಇಲ್ಲ ಈ ರಾಜ್ಯಕ್ಕೆ. ಅವ್ರನ್ನ ಯಾಕೆ ಮಾಡಬೇಕು? ವಿಚಾರಗಳು ತಿಳಿದವ್ರು ಮಾಡಿದ್ಮೇಲೆ ಬೇಸ್ ಇಟ್ ಸೆಲ್ಫ್ ಇಸ್ ರಾಂಗ್. ಯಾರು ಪಠ್ಯ ಪುಸ್ತಕಗಳನ್ನ ಪರಿಷ್ಕರಣೆ ಮಾಡ್ತಕ್ಕಂಥವ್ರು, ಯಾರು ವಿದ್ವಾಂಸರಿದ್ದಾರೋ, ಯಾರು ಸಾಹಿತಿಗಳಿದ್ದಾರೋ, ಯಾರು ಇದ್ರ ಈ ಕ್ಷೇತ್ರದಲ್ಲಿ ಅತ್ಯಂತವಾಗಿ ಕೆಲಸ ಮಾಡಿ ಆಳವಾದಂತಹ ವಿಚಾರಗಳನ್ನ ತಿಳ್ಕೊಂಡಿರ್ತಾರೋ, ಯಾವ ಬುದ್ಧಿ, ಯಾವ ವಯಸ್ಸಿಗೆ ಯಾವ ಮಕ್ಕಳಿಗೆ ಏನ್ ಹೇಳ್ಕೊಡ್ಬೇಕು ಅಂತಕ್ಕಂಥ ಅರ್ಥ ಮಾಡ್ಕೊಳ್ತಕ್ಕಂಥ ಸೈಕಾಲಜಿ ಗೊತ್ತಿರ್ತಕ್ಕಂಥ, ಲಿಟ್ರೇಚರ್ ಗೊತ್ತಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಮಾಡ್ಬೇಕಾಗಿರೋ ಕೆಲಸವನ್ನ ಯಾರೋ ಒಂದು ಕೋಚಿಂಗ್ ಕ್ಲಾಸ್ ನಡೆಸ್ತಾ ಇರ್ತಕ್ಕಂಥ ಮಾಡೋದು ಯಾವ ರೀತಿ ಸರಿ ಇದು? ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಅಶೋಕ್ನವರು. ಅದ್ರ ಜೊತೆಗೆ ನಿಮ್ಗೆ ಕೇಳ್ತಾ ಇದ್ದೀವಿ, ರಾಷ್ಟ್ರದ ಬಗ್ಗೆ ಅಂಜಲಿ ಅವರು ಮಾತಾಡ್ತಾ ನಾನು ಕೇಳ್ತಾ ಇದ್ದೆ. ನಾನು ಅವ್ರು ಹೇಳಿ ಸರಿ ಇದೆ. 1925ರಿಂದ ಇವತ್ತವರು ಕೂಡ ಹೆಗ್ಡೆವಾರ್ ವಿಚಾರಗಳೆಲ್ಲ ಪ್ರಸ್ತಾಪ ಮಾಡಿ ಕೊಟ್ಟಿದಾರಲ್ಲ, ಅವತ್ತು ದೇಶದ ಬಾವುಟವನ್ನ 1947 ನಲ್ಲಿ ಯಾಕೆ ಆರಿಸಲಿಲ್ಲ ಅವ್ರ ಕಚೇರಿಯಲ್ಲಿ? ಕೇಳ್ತಾರ ಅಶೋಕ್ ಅವ್ರಿಗೆ ಮಾತನಾವ್ರಿಗೆ? ದೇಶಾಭಿಮಾನಿಗೆ ಮಾತಾಡ್ತಾರೆ. ಇವತ್ತು ಹೇಳ್ತಾ ಇದೀನಿ ಕೇಳಿ, ಅವ್ರು ಅಶೋಕ್ ಅವ್ರು ಮಾತಾಡ್ಬೇಕಾಗಿರೋದು ಅಗ್ನಿಪಥ್ ಅಂತ ವಿಚಾರ ಬಗ್ಗೆ ಮಾತಾಡ್ಲಿ, ಉದ್ಯೋಗಗಳ ಇನ್ನು ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸ ಮುಂದುವರೆದಿದೆ ಪಠ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ